A warm welcome to Sankalpa Learning Solutions. Dear students, let's continue the next portion of anatomy of flowering plants. We already discussed in yesterday class that how the parts of flowering plants or tissues that will help them to grow unlimited way. Unlimited ಅಂತಂದ್ರೇನು ಕಂಪ್ಲೀಟ್ ಆಗಿ ಆಸ್ ಪರ್ ದ ನೀಡ್ ದೇ ಇನ್ವಾಲ್ವ್ ಇನ್ ದ growth as well as the development of plant in entire 360 degree. ಕಂಪ್ಲೀಟ್ ಆಗಿ 360 ಡಿಗ್ರಿಯಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ಆಲ್ಮೋಸ್ಟ್ ಆಲ್ ನಿನ್ನೆ ಕ್ಲಾಸಸ್ ಅಲ್ಲಿ ನೋಡ್ತಾ ಬಂದ್ವಿ ಅಲ್ವಾ. ದ ಮೇಜರ್ tissues are helping them to grow are simple tissues and complex tissue. As well as in a whole lifetime of plant, apical meristems and the mature tissue, they always supports them to grow in any situation. ಅಲ್ವಾ, ನೀವು ಯಾವುದೇ ಟೈಮ್ ತಗೊಳ್ಳಿ, ಯಾವುದೇ ಸಿಚುವೇಶನ್ ತಗೊಳ್ಳಿ, ಯಾವುದೇ ಜಿಯೋಗ್ರಫಿಕಲ್ ಏರಿಯಾ ತಗೊಳ್ಳಿ ಅಥವಾ ಜಿಯೋಗ್ರಫಿಕಲ್ ಸ್ಟ್ರೆಸ್ ತಗೊಳ್ಳಿ ಪ್ಲಾಂಟ್ಸಿಗೆ. ಸೊ ಅದನ್ನ ನಾವು ಬೇರೆ ಕಡೆಯಿಂದ ತಗೊಂಡು ಬಂದು ಇಲ್ಲಿ ಪ್ಲಾಂಟೇಶನ್ ಮಾಡಿದಾಗ ಅದೇನಾಗಬೇಕು, ಜಿಯೋಗ್ರಫಿಕಲ್ ಏರಿಯಾಗೆ ಸೆಟ್ ಆಗಬೇಕು. ಅಂಥ ಟೈಮಲ್ಲಿ ಯಾವ್ದು ಹೆಲ್ಪ್ ಮಾಡುತ್ತೆ ನಮಗೆ? ದ ಮೇಜರ್ ಪಾಯಿಂಟ್ ಈಸ್ ಟಿಶ್ಯೂಸ್ ಅಲ್ವಾ. ಪ್ಯಾರಂಕೈಮಾ ಸೆಲ್ಸ್, ಖೋಲಂಕೈಮಾ ಆ್ಯಂಡ್ ಸ್ಕ್ಲೀರಂಕೈಮಾ. ದೀಸ್ ಆರ್ ಅ ಸಪೋರ್ಟಿವ್ ಟಿಶ್ಯೂ. ಸಿಂಪಲ್ ಆಗಿದ್ರು ಕೂಡ ಲಿಮಿಟೆಡ್ ಆಕ್ಷನ್ನ ತೋರಿಸುತ್ತೆ, ಫಂಕ್ಷನ್ ಮಾಡುತ್ತೆ, ಜೊತೆಗೆ ಲೈಫ್ ಟೈಮಲ್ಲಿ ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಲಾಂಗ್ ವಿತ್ ದಟ್ some of the ground tissues are also helpful them to sustain ಅಂದ್ರೇನು, ಯಾವುದೇ ಸಿಚುವೇಶನ್ ಅಲ್ಲಾದ್ರೂ ಸಹಿತ ಪ್ಲಾಂಟ್ಸ್ಗಳು ಬದುಕ್ತಾ ಹೋಗುತ್ತೆ. ಸಸ್ಟೈನ್ ಅಂದ್ರೇನು, ಡೆವಲಪ್, ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗೋದನ್ನ ನಾವು ಸಸ್ಟೈನ್ ಅಂತ ಹೇಳ್ತೀವಿ. along with that vascular system ಅಂದ್ರೇನು, especially the conducting tissue, either xylem or phloem. Both food conducting and water conducting system are usually helpful them to survive in highest water logged region or drought condition. ಡ್ರಾಟ್ ಕಂಡೀಷನ್ ಅಂದ್ರೇನು, ಬರಗಾಲ ಇದ್ದಾಗಲೂ ಕೂಡ ಇದು ವರ್ಕ್ ಮಾಡುತ್ತೆ. ಜೊತೆಗೆ ತುಂಬಾ ನೀರಿರುವಂತ ಪ್ರದೇಶದಲ್ಲಾದ್ರೂ ಕೂಡ ಈ ಎಲ್ಲಾ ಟಿಶ್ಯೂಸ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾಟ್ ಓನ್ಲಿ ಸಿಂಪಲ್ ಟಿಶ್ಯೂ ಈಸ್ ಇನಫ್ ಟು ಸರ್ವೈವ್ ಇನ್ ನೇಚರ್. ಹಾಗಾಗಿ ಏನಾಗಬೇಕು, ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ, ಎಂಟೈರ್ 3 ಸಿಸ್ಟಮ್ ಏನಿದೆ, ಎಸ್ಪೆಷಲಿ ಎಪಿಡರ್ಮಲ್ ಟಿಶ್ಯೂ, ಅಪ್ಪರ್ ಸ್ಕಿನ್ ಲೇಯರ್, the middle cortex layer, and then vascular tissues and ground tissues. Okay, all these together they work well in unity. ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ದೇ ಆರ್ ಆಲ್ವೇಸ್ ಇನ್ ಯೂನಿಟ್ ಆರ್ ಇನ್ ಯೂನಿಟಿ and perform the all functions like photosynthesis, respiration, food storage, and water conduction and food supply. Okay, so all these are very, very important for plant for their development in nature. ಅಲ್ವಾ, ಏನೇನೆಲ್ಲ ಹೇಗೆ ಹೆಲ್ಪ್ ಮಾಡುತ್ತೆ, ಯಾವುದೆಲ್ಲ ಟೈಪ್ ಇದೆ ಅನ್ನೋದನ್ನ ನಾವು ನಿನ್ನೆ ಸೆಷನ್ ಅಲ್ಲಿ ನೋಡ್ತಾ ಹೋದ್ವಿ. So let's today continue the important concept for your exam, because this comes under the long answer questions. ಈಗ ನೀವೇನ್ ಲಾಂಗ್ ಆನ್ಸರ್ಸ್ 5 to 8 ಮಾರ್ಕ್ಸ್ ಅನ್ನೋ ಒಂದು ಕ್ವಶನ್ಸ್ ಬರುತ್ತಲ್ವಾ, ಅದರಲ್ಲಿ ನಿಮ್ಗೆ ಈ ನೆಕ್ಸ್ಟ್ ನಾನು ಕವರ್ ಮಾಡೋ ಎಲ್ಲಾ ಕಾನ್ಸೆಪ್ಟ್ಸ್ಗಳು ಕ್ವಶನ್ಸ್ ಬಂದೇ ಬರುತ್ತೆ. ಹಾಗಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ವಿತ್ ಕೇರ್ಫುಲ್ ಅಟೆನ್ಷನ್ ಅದನ್ನ ಕೇಳಿಸ್ಕೊಳ್ತಾ ಹೋಗಿ, ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. Okay, yes, let's continue. What is that important concept here? Anatomy of dicot monocot plants. We cover here under the heading
the internal structure that is made up with the tissue, especially in dicot, stem, root, and leaf. Similarly, monocot, stem, root, and leaf. ಇಲ್ಲಿ ಮೊನೊಕಾಟ್ ರೂಟ್ ಸಿಸ್ಟಮ್ ಅನ್ನೋದು ಇನ್ಕ್ಲೂಡೆಡ್ ಇಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ ಥಿಂಗ್. ಓಕೆ, ದ ಮೇಜರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯುವರ್ ಫಾರ್ ಬೋರ್ಡ್ ಎಕ್ಸಾಮ್ ಅಂದ್ರೇನು, ನಿಮ್ಮ ಲಾಸ್ಟ್ ಫೈನಲ್ ಎಕ್ಸಾಮ್ಗೆ ಇದ್ರ ಮೇಲೆನೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಇದನ್ನ ಚೆನ್ನಾಗಿ ಕಲ್ತ್ಕೋಬೇಕು, ಜೊತೆಗೆ ಈಸಿಯಾಗಿ ಕೂಡ ಸ್ಕೋರ್ ಮಾಡ್ಬೋದು. ಇದೇ ಕಾನ್ಸೆಪ್ಟ್ ಏನಿದೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಸೆಕ್ಷನಿಂಗ್ ಮಾಡೋದಿರುತ್ತೆ. ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಯು ಹ್ಯಾವ್ ಟು ಶೋ ದ ಸೆಕ್ಷನ್ ಅಂಡ್ ಲೇಬಲ್ ದೆಮ್. ಸೆಕ್ಷನ್ ತೆಗೆದು ಲೇಬಲ್ ಮಾಡಿ ನಿಮ್ಮ ಸ್ಲೈಡ್ಸ್ ಅನ್ನ ಎಕ್ಸಾಮ್ನರ್ಗೆ ತೋರಿಸ್ಬೇಕಾಗಿರುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಜೊತೆಗೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. Very simple and also very important. Anatomy of dicot root. So first, look at here. What are the major structure in the root system? ರೂಟ್ ಅಥವಾ ಬೇರು ಅಂತ ನಾವು ಕನ್ಸಿಡರ್ ಮಾಡುವಾಗ ನಮಗೆ ಒಂದು ಕಾನ್ಸೆಪ್ಟ್ ಏನ್ ಮೈಂಡ್ಗೆ ಬರಬೇಕು, ರೂಟ್ ಹೇರ್ಸ್ ಇರಲೇಬೇಕು ಅಲ್ವಾ. ವಾಟರ್ ಮತ್ತೆ ಮಿನರಲ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈಗ ನಾವು ಸಿಂಪಲ್ ಆಗಿ ಜಸ್ಟ್ ಮಿನಿಟ್, ರೂಟ್ ಅಂತ ಹೇಳುವಾಗ ವಾಟರ್ ಅಂಡ್ ದೆನ್ ಮಿನರಲ್ಸ್ ಆರ್ ಪ್ರೆಸೆಂಟ್ ಇನ್ ಸಾಯಿಲ್ ದಟ್ ವಿಲ್ ಹೆಲ್ಪ್ ದೆಮ್ ಟು ಗ್ರೋ ಅಲ್ವಾ. ನಮ್ಗೆ ಗೊತ್ತಿರೋಂತ ಬೇಸಿಕ್ ನಾಲೆಜ್ ಏನು, ಬೇರಿಂದನೇ ನಮ್ಗೆ ಏನಾಗುತ್ತೆ, ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಗಿಡಗಳಿಗೆ ಅಂತ ಗೊತ್ತಿದೆ. ಹಾಗಾಗಿ ಯಾವಾಗ ನಾವು ಅನಾಟಮಿ ಆಫ್ ಡೈಕಾಟ್ ರೂಟ್ಸ್ ಅಂತ ಹೇಳಿ ನೋಡ್ತೀವಿ, ವಿ ಮಸ್ಟ್ ಫಸ್ಟ್ ಥಿಂಕ್ ಅಬೌಟ್ ರೂಟ್ ಹೇರ್ಸ್ ಅಲ್ವಾ. ಈಗ ರೂಟ್ ಹೇರ್ ಇರ್ಲೇಬೇಕು, ಯಾಕಂತಂದ್ರೆ ಈ ಟ್ಯಾಪ್ ರೂಟ್ ಸಿಸ್ಟಮ್ ನ ನೋಡಿದಾಗ ಈ ತರ ಸೆಕೆಂಡರಿ ರೂಟ್ ಸಿಸ್ಟಮ್ ಇರುತ್ತೆ, ಚಿಕ್ಕ ಚಿಕ್ಕದಾಗಿರುವಂತ ಮಿನಿ ಬ್ರಾಂಚಸ್. ಅದನ್ನ ನಾವು ಇಲ್ಲಿ ಸೆಕ್ಷನಿಂಗ್ ಮಾಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಓಕೆ, ವಿತ್ ದ ಹೆಲ್ಪ್ ಆಫ್ ಸ್ಯಾಫ್ರನಿನ್ ಅನ್ನೋ ಒಂದು ಯಾವ್ದದು ಏಜೆಂಟ್, ಕಲರಿಂಗ್ ಏಜೆಂಟ್. ಓಕೆನಾ. ಸೊ ದ ಮೇಜರ್ಲಿ ಡೈಕಾಟ್ ರೂಟ್ ಹ್ಯಾವ್ ಫಸ್ಟ್ layer is root hair, which helpful them to absorb the nutrients and water from the soil. Okay, and this root hair especially present in epidermis layer. This epidermis layer is the outermost layer and also protect the entire root tissues. ಈ ಎಪಿಕಲ್ ರೂಟ್ ಸಿಸ್ಟಮ್ ಒಳಗಡೆ ವ್ಯಾಸ್ಕ್ಯುಲರ್ ಬಂಡಲ್ಸ್, ಎಂಟೈರ್ ರೂಟ್ ಸಿಸ್ಟಮ್ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಥಿಕ್ ಆಗಿರುವಂತ ಒಂದು ಔಟರ್ ಲೇಯರ್ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಎಪಿಡರ್ಮಿಸ್. ಓಕೆ, ಎಪಿಡರ್ಮಿಸ್ ಇಸ್ ಅ ಔಟರ್ ಮೋಸ್ಟ್ ಲೇಯರ್ ಆಫ್ ದ ರೂಟ್ ಸಿಸ್ಟಮ್. Along with that, they also have a root hair. Okay, then after that it majorly have a cortex. Anatomy includes the epidermis, that is the outermost layer with root hairs, and then the multi-layered cortex are made up with parenchymatous cells. Parenchymatous ಸೆಲ್ ಅಥವಾ ಪ್ಯಾರೆಂಕೈಮಾ ಸೆಲ್ಸ್ ಅಂತ ಕೂಡ ನೀವು ಹೇಳ್ಬೋದು. ಇಲ್ಲಿ ನೋಡಿ ಮಲ್ಟಿ ಲೇಯರ್ ಇದೆ, ಸೋ ಮೆನಿ 5 to ಅಥವಾ 6 to 10 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನ ನಾವು ಎಂಟೈರ್ ಆಗಿ ಏನ್ ಹೇಳ್ತೀವಿ, ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ದಿಸ್ ಮಲ್ಟಿ ಲೇಯರ್ಡ್ ಕಾರ್ಟೆಕ್ಸ್ ಮೇಡ್ ಅಪ್ ಆಫ್ ಪ್ಯಾರೆಂಕೈಮಾ ಸೆಲ್. ದೀಸ್ ಪ್ಯಾರೆಂಕೈಮಾ ಸೆಲ್ಸ್ ಆರ್ ಸಿಂಪಲ್ ಟಿಶ್ಯೂ ಅಂಡ್ ಆಲ್ಸೋ ಹ್ಯಾವ್ ಅ ಇಂಟ್ರಾಸೆಲ್ಯುಲರ್ ಸ್ಪೇಸ್. ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿರುವಂತ ಒಂದು ಸ್ಪೇಸ್ ಇದೆ ಅಲ್ವಾ, ಇರ್ರೆಗ್ಯುಲರ್ ಶೇಪ್ ಅಲ್ಲೂ ಇದೆ ಕೂಡ, ಸ್ಟೋರೇಜ್ ಪರ್ಪಸ್ಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಪ್ಯಾರೆಂಕೈಮಾ ಸೆಲ್ಸ್. ಅಂಡ್ ದ ಇನ್ನರ್ ಮೋಸ್ಟ್ ಲೇಯರ್ ಇಸ್
ಎಂಡೋಡರ್ಮಿಸ್. ಇಲ್ಲಿ ಲೇಯರ್ಸ್ಗಳು ಬೈ ಲೇಯರ್ಸ್ ನಾವು ಹೇಳೋದಾದ್ರೆ ಫಸ್ಟ್ ಎಪಿಡರ್ಮಿಸ್, ಸೆಕೆಂಡ್ ಕಾರ್ಟೆಕ್ಸ್, ಇಟ್ಸ್ ಅ ಮಲ್ಟಿ ಲೇಯರ್ ಪ್ಯಾರೆಂಕೈಮಾ ಸೆಲ್ಸ್, and the third most inner layer is endodermis. Endo ಅಂತಂದ್ರೇನು inner side, epidermis ಅಂತಂದ್ರೆ upper layer. Okay, it's the innermost layer which is known as endodermis. Inside the pericycle, ಈ entire endodermis ಅನ್ನ ನಾವೇನ್ ಹೇಳ್ತೇವೆ, along with this vascular bundle, it's a pericycle. ಇಲ್ಲಿದೆ ನೋಡಿ, ಇಲ್ಲಿದೆಯಾ? ಓಕೆನಾ? This is a pericycle which helpful them to grow a lateral branches of root. ಈ lateral roots ಅನ್ನ ಡೆವಲಪ್ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಪೆರಿಸೈಕಲ್ ಅನ್ನೋ ಒಂದು ರೀಜನ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಹಿಯರ್ ನೀವು ಮೇಜರ್ ಆಗಿ ಈ ಡಯಾಗ್ರಾಮ್ ಅನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಯು ಹ್ಯಾವ್ ಟು ರೈಟ್ ವೆರಿ ಇನ್ ಅ ಕರೆಕ್ಟ್ ವೇ. After that, it have an endodermis layer and then pericycle. This xylem and then phloem tissues are usually present in the radial way. Radial way ಅಂದ್ರೇನು? ಸರ್ಕ್ಯುಲರ್ ಮ್ಯಾನರ್ ಅಲ್ಲಿ ಇರುವಂತದ್ದು, ಅಂದ್ರೆ 1/1 ಪೊಸಿಷನ್ ಅಲ್ಲಿ ಇರುವಂತದ್ದು ಸರ್ಕ್ಯುಲರ್ ವೇ. ಅಂಡ್ ದೆನ್ ಪ್ರೋಟೋಕ್ಸೈಲಮ್ ಅಂಡ್ ದೆನ್ ಮೆಟಾಕ್ಸೈಲಮ್ ಈಸ್ ಪ್ರೆಸೆಂಟ್. ಜೊತೆಗೆ innermost tissue is known as pith. ಇಲ್ಲಿದೆ ಅಲ್ವಾ, innermost tissue is known as pith, but it is indispensable. ಅಂದ್ರೇನು? ನಮ್ಗೆ ಇದೇ ಪಿತ್ ಅಂತ ಹೇಳಿ ಕನ್ಸಿಡರ್ ಮಾಡೋಷ್ಟು ಮಟ್ಟಿಗೆ ಅದು ಪ್ರಾಮಿನೆಂಟ್ ಆಗಿ ಇರೋದಿಲ್ಲ. ಹಾಗಾಗಿ ಬಟ್ ನಾವು ಇನ್ ಜನರಲ್ ಆಗಿ ಏನ್ ಹೇಳ್ಬೋದು, ಇನ್ಸೈಡ್ ಆಫ್ ದ ಟಿಶ್ಯೂ, ಅದರ್ವೈಸ್ ಇನ್ಸೈಡ್ ಆಫ್ ದ ಎಂಡೋಡರ್ಮಿಸ್ ಆರ್ ಸೆಂಟ್ರಲ್ ಟಿಶ್ಯೂ ಇಸ್ ನೋನ್ ಆಸ್ ಪಿತ್ ಅಂತ ಕೂಡ ಹೇಳ್ಬೋದು. ಓಕೆನಾ? ದಿಸ್ ಇಸ್ ಅ ಮೇಜರ್ ಪಾರ್ಟ್ ಇನ್ ಡೈಕಾಟ್ ರೂಟ್. ವೆರಿ ಈಸಿ. ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್ ವಿತ್ ಅ ನೀಟ್ ಲೇಬಲ್ಡ್ ಒನ್. ಲೇಬಲ್ ಕೂಡ ಮಾಡಬೇಕು, ಲೇಬಲಿಂಗಿಗೂ ಕೂಡ ಮಾರ್ಕ್ಸ್ ಇದೆ. ಜೊತೆಗೆ ಯು ಹ್ಯಾವ್ ಟು ರೈಟ್ ದಿಸ್ 6 ಪಾಯಿಂಟ್ಸ್. 6 ಪಾಯಿಂಟ್ಸ್ ಬರೆದ್ರೆ ಇನಫ್. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ಟು ರೈಟ್ ದಿಸ್ ಮೇಜರ್ 6 ಪಾಯಿಂಟ್ ಅಲಾಂಗ್ ವಿತ್ ದಟ್ ಡಯಾಗ್ರಾಮ್. ಫಸ್ಟ್ ಪಾಯಿಂಟ್ ಇಸ್ ಎಪಿಡರ್ಮಿಸ್ ಅಂದ್ರೇನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ. ಎಸ್, ಹೂ ಇಸ್ ದಟ್? Yes, welcome again. Epidermis, the outermost layer, which is also known as epiblema. ಇಲ್ಲಿ ನೋಡಿ, ನೀವು ಕನ್ಫ್ಯೂಸ್ ಆಗ್ಬೇಡಿ, ಯಾಕಂದ್ರೆ MCQಗೂ ಕೂಡ ಬರ್ಬೋದು ಇದು. ಓಕೆ, ಎಪಿಬ್ಲೆಮಾ. ವಾಟ್ ಈಸ್ ಎಪಿಬ್ಲೆಮಾ ಅಂತ ಕೇಳಿದ್ರೆ, ಇಟ್ಸ್ outermost layer, also known as epidermis. Okay, with the unicellular root hairs for absorption. ನೀವು ನೋಡಿದ್ರಲ್ವಾ, ಯೂನಿಸೆಲ್ಯುಲಾರ್. ಇಲ್ಲೇನು ಸಿಂಗಲ್ ಸೆಲ್ ಇದೆ, ಅಲಾಂಗ್ ವಿತ್ ದಟ್ ರೂಟ್ ಹೇರ್. ರೂಟ್ ಹೇರ್ ಇರೋದ್ರಿಂದ ಮೇಜರ್ ಆಗಿ ಅದನ್ನ ನಾವು ಹೈಲೈಟ್ ಮಾಡಬೇಕು. ಇಟ್ಸ್ ಯೂನಿಸೆಲ್ಯುಲಾರ್ ರೂಟ್ ಹ್ಯಾಸ್ ಫಾರ್ ಅಬ್ಸಾರ್ಪ್ಷನ್. ಓಕೆ, ದೆನ್ ಸೆಕೆಂಡ್ ರೀಜನ್ ಇಸ್ ಕಾರ್ಟೆಕ್ಸ್, ಅ ರೀಜನ್ ಆಫ್ ಪ್ಯಾರೆಂಕೈಮಾ ಸೆಲ್ಸ್ ಪ್ರೆಸೆಂಟ್ ಅಲಾಂಗ್ ವಿತ್ intercellular spaces. This is present or located beneath the epidermis. Beneath ಅಂದ್ರೇನು? ಎಪಿಡರ್ಮಿಸಿನ ನೆಕ್ಸ್ಟ್ ಲೇಯರ್ ಏನಾಗಿದೆ? ಕಾರ್ಟೆಕ್ಸ್ ಇದೆ ಅಂತ ಹೇಳಿ ಹೇಳಿರುವಂತದ್ದು. ಹಾಗಾಗಿ ಇದೇ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ಬೇಕು. ದೆನ್ ಎಂಡೋಡರ್ಮಿಸ್, ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಕಾರ್ಟೆಕ್ಸ್ ವಿತ್ barrel shaped cells containing Casparian strips. ಇಲ್ಲಿ Casparian strip, barrel shaped ring ಅನ್ನೋ ತರದಲ್ಲಿ ಹೇಳಿರುವಂತದ್ದು. barrel, Casparian strip. ಓಕೆ, ಇದನ್ನ ಕಂಪ್ಲೀಟ್ ಆಗಿ ಹಾಗೆ ಹೇಳ್ತಾರೆ. The innermost layer of the cortex with a barrel. Barrel ಅಂತಂದ್ರೇನು? ಸಿಲಿಂಡ್ರಿಕಲ್ ಅಂತ ಕೂಡ ನಾವು ಹೇಳ್ಬೋದು. ಆಯಿಲ್ ಬ್ಯಾರಲ್ ಅಂತೆಲ್ಲ ಕೇಳಿರ್ತೀರಲ್ವಾ, ಪೆಟ್ರೋಲಿಯಂ ಬ್ಯಾರಲ್ ಅಂತ ಹೇಳಿರ್ತಾರಲ್ವಾ, ಅದೇ ತರ ದೊಡ್ಡದಾಗಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ. ದೆನ್ ಶೇಪ್ಡ್ ಸೆಲ್ containing Casparian strips. As well as it also have a pericycle. It's a layer just inside the endodermis.
ನೋಡಿ, ಎಂಡೋಡರ್ಮಿಸಿನ ಚಿಕ್ಕ ಸೆಲ್ ನಂತರ ಇಮಿಡಿಯೇಟ್ ಆಗಿರುವಂತದ್ದೇನೆ ಪೆರಿಸೈಕಲ್. ಓಕೆ, a layer just inside the endodermis. It is the origin of lateral roots. ಅಂದ್ರೆ ನೆಕ್ಸ್ಟ್ ಸೆಕೆಂಡರಿ ರೂಟ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ರೀಜನ್ ಯಾವುದು ಇಲ್ಲಿ? ಪೆರಿಸೈಕಲ್. ದೆನ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಲ್ಸೋ ಪ್ರೆಸೆಂಟ್. Vascular system means the xylem and then phloem. These bundles are arranged in radial form. That means one by one. ಏನು, ಒಂದೇ ಆಕ್ಸಿಸ್ ಅಲ್ಲಿ xylem ಮತ್ತೆ phloem ಅರೇಂಜ್ ಆಗಿದೆ. Then the pith, the central part of the root, which is a small and inconspicuous. Inconspicuous ಅಂದ್ರೇನು? ತುಂಬಾ ಪ್ರಾಮಿನೆಂಟ್ ಆಗಿ ಗೊತ್ತಾಗಲ್ಲ. ಇದೇ ಪಿತ್ ಇದೆ ಅಂದ್ರೆ ಸೆಂಟ್ರಲ್ ಪಾರ್ಟ್ ಹೀಗೆ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಎಂಟೈರ್ ಆಗಿ xylem ಮತ್ತೆ phloem ಅನ್ನೇ ಮ್ಯಾಕ್ಸಿಮಮ್ ಆಗಿ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಇನ್ಕಾನ್ಸ್ಪೀಶಿಯಸ್ ಅಂತ ಹೇಳ್ತೇವೆ. ಓಕೆ, ಪ್ರಾಮಿನೆಂಟ್ ಅಲ್ಲದೆ ಇರುವಂತ ಒಂದು ಸಿಚುವೇಶನ್. In this kind of inconspicuous pith is usually observed in dicot roots. Okay, these major 6 points you have to write in dicot root system. ಅರ್ಥ ಆಗ್ತಿದ್ಯಾ? ಇಷ್ಟನ್ನ ನೀಟಾಗಿ ಬರೆದ್ರೆ you can easily score the marks. Then let's study about the anatomy of dicot stem. ನಾವು ಫಸ್ಟ್ ಏನ್ ನೋಡಿದ್ವಿ? ರೂಟ್ ಸಿಸ್ಟಮ್ ನ ನೋಡಿದ್ವಿ. ಈಗ ಸ್ಟೆಮ್ ಸಿಸ್ಟಮ್ ನ ನೋಡೋಣ. ಓಕೆ, ವೆನ್ ಕಂಪೇರ್ಡ್ ಟು ದ ರೂಟ್ ಸಿಸ್ಟಮ್, ದಿಸ್ ಸ್ಟೆಮ್ ಹ್ಯಾಸ್ ಲೈಟ್ ಆಗಿ, ಅದರ್ವೈಸ್ ಇನ್ ಸ್ಲೈಟ್ಲಿ ಇಟ್ಸ್ ಕಾಂಪ್ಲೆಕ್ಸ್ ಕಂಪೇರ್ಡ್ ಟು ದ ರೂಟ್ ಸಿಸ್ಟಮ್, ಬಿಕಾಸ್ ಇಟ್ ಹ್ಯಾವ್ ದ ಕೆಪಾಸಿಟಿ ಟು grow the plants, alva. They have the capacity to store the maximum food material and also have the capability to produce hormones. ಎಲ್ಲ ಕಂಪೋನೆಂಟ್ ಅನ್ನ ಪ್ರೊಡ್ಯೂಸ್ ಮಾಡೋ ಏರಿಯಾ ಯಾವುದು? ಶೂಟ್ ಸಿಸ್ಟಮ್ ಅಥವಾ ಸ್ಟೆಮ್ ಸಿಸ್ಟಮ್. ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟಿಶ್ಯೂಸ್ಗಳು ಇನ್ವಾಲ್ವ್ ಆಗ್ತಾ ಇರುತ್ತೆ. ಹಾಗಾಗಿ ಇದರಲ್ಲಿ ಕಾಂಪ್ಲೆಕ್ಸ್ ಆಗಿ ನಾವು ನೋಡ್ತಾ ಹೋಗ್ಬೋದು, ಬಟ್ ಸ್ಟಿಲ್ ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಆರ್ ವೆರಿ ಈಸಿ. ಓಕೆ, let's start with diagram. Dicotyledonous stem. Anatomy of, or simply the dicot stem. It's a section, transverse section. ಈಗ ನಾವು ರಿಂಗ್ ಅಲ್ಲಿ ಅದನ್ನ ಕಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ನೀಟ್ ಆಗಿರೋ ಥಿನ್ ಸೆಕ್ಷನ್ ಸಿಗುತ್ತೆ. ನಾವು ಮೈಕ್ರೋಸ್ಕೋಪ್ ಅಲ್ಲಿ ವಿತ್ ಹೆಲ್ಪ್ ಆಫ್ ಸ್ಲೈಡ್ ಅಲ್ಲಿ ಇದನ್ನ ಅಬ್ಸರ್ವ್ ಮಾಡಿದಾಗ ಹೀಗೆ ನಿಮ್ಗೆ ಅಪಿಯರ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಪಿತ್ ಇದೆ. ಓಕೆ, ಸೊ ಮೇಜರ್ ಆಗಿ ಎಪಿಡರ್ಮಲ್ ಹೇರ್ ಇರುತ್ತೆ. ಅಲ್ಲಿ ಏನಿತ್ತು? ಡೈಕಾಟ್ ರೂಟ್ ಹೇರ್ ಇತ್ತು. ಇಲ್ಲಿ ಡೈಕಾಟ್ ಸ್ಟೆಮ್ ಅಲ್ಲಿ ಎಪಿಡರ್ಮಲ್ ಹೇರ್. ನೀವು ಸ್ಟೆಮ್ ಅನ್ನ ಯಾವ್ದಾದ್ರು ಗಿಡನ ಮೇಲ್ಗಡೆ ಭಾಗದಲ್ಲಿ ಅದನ್ನ ಕಟ್ ಮಾಡಿ ನೋಡಿದ್ರೆ ತುಂಬಾ ಚಿಕ್ಕ ಚಿಕ್ಕದಾಗಿ ವೈಟ್ ಕಲರ್ ಇರುವಂತ ವೆರಿ ಮೈನ್ಯೂಟ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನ ನಾವು ಎಪಿಡರ್ಮಲ್ ಹೇರ್ ಅಂತ ಹೇಳ್ತೇವೆ. ಓಕೆ, look at here. This is a epidermal layer. Its outermost layer. Along with that, this also have a epidermal, unicellular epidermal hair. After that, immediately, the collenchyma cells, a living cells present beneath the epidermal layer. Collenchyma cells ಏನಿತ್ತು ನೋಡಿ, ಸ್ಟೆಮ್ ಅಲ್ಲಿ ಮಾತ್ರ ಇದೆ collenchyma cells. ರೂಟ್ ಅಲ್ಲಿ ಇಲ್ಲ collenchyma, ಬರೀ ಪ್ಯಾರೆಂಕೈಮಾ ಮಾತ್ರ ಇರುವಂತದ್ದು. ಹಾಗಾಗಿ ಮೇಜರ್ ಡಿಫ್ರೆನ್ಸ್ ಇದು, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ beneath a epidermal cell, we can easily observe the collenchyma, living tissue, which helpful them to stand very strongly in any conditions. Then after that, parenchyma cells are also observed without any or with very small intercellular spaces. ಇಲ್ಲಿ ಚಿಕ್ಕ ಚಿಕ್ಕದಾಗಿರೋ ಪ್ಯಾರೆಂಕೈಮಾ ಸೆಲ್ಸ್ ಬಂತು ಅಂತಂದ್ರೆ ನೀವು ನೀಟಾಗಿ ಅದನ್ನ
ಕಣ್ ಮುಚ್ಕೊಂಡು ಹೇಳ್ಬೋದು ಏನು ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇರುತ್ತೆ ಅಂತ. ಬಟ್ ಕೋಲಂಕೈಮಾದಲ್ಲಿ ಎಲ್ಲೂ ಕೂಡ ಸ್ಪೇಸಸ್ ಇರೋದಿಲ್ಲ, ಒಂದು ಸೆಲ್ ಆದ್ಮೇಲೆ ಇನ್ನೊಂದು ಸೆಲ್ ಅಲ್ಲಿ. ದೇ ಆರ್ ವೆರಿ ಥಿಕ್ಲಿ ಪ್ಯಾಕ್ಡ್ ಸೆಲ್ಸ್ ಕೋಲಂಕೈಮಾ. Okay, after that parenchyma cells are also there. After that there is a endodermal layer. Okay, again endodermis is continued with a layer of pericycle, which also helpful to the plant system. Okay, this is a complete endodermal layer, and then this is followed with phloem. ಇಲ್ಲೇನಾಗುತ್ತೆ, ಇದ್ ಪೆರಿಸೈಕಲ್ ಆದ್ಮೇಲೆ ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ಏನ್ ಬರುತ್ತೆ, ಫ್ಲೋಯಂ ಬರುತ್ತೆ. ಇಲ್ಲಿ ನೋಡಿ, ಈ ತರ ಹೀಗೆ ಕೋನಿಕಲ್ ಶೇಪ್ ಅಥವಾ ಟ್ರಯಾಂಗಲ್ ಶೇಪ್ ಅಲ್ಲಿ ಈಚ್ ಸಿಸ್ಟಮ್ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಪ್ಯಾರೆಂಕೈಮಾ ಅಂಡ್ ದೆನ್ ದಿಸ್ ಇಸ್ ಎಂಡೋಡರ್ಮಿಸ್, ಮತ್ತೆ ಪೆರಿಸೈಕಲ್, ಮತ್ತೆ ಏನ್ ಬರುತ್ತೆ, ಕೇಮಿಯಂ ಬರುತ್ತೆ. ಈ ರಿಂಗ್ ಏನಿದೆಯಲ್ಲ ಇದು ಕೇಮಿಯಂ. ಫ್ಲೋಯಂ ಆದ್ಮೇಲೆ ಕೇಮಿಯಂ ಬರುತ್ತೆ. ಇಲ್ಲಿ ನೋಡಿ, ತುಂಬಾ ಪ್ರಾಮಿನೆಂಟ್ ಆಗಿರುವಂತಹ ಫ್ಲೋಯಂ ಸೆಲ್ಸ್. ದೆನ್ ಇಟ್ಸ್ ಅ ಕೇಮಿಯಂ ರಿಂಗ್. ಕೇಮಿಯಂ ಅಂದ್ರೇನು? ಅ ಸ್ಮಾಲ್ ಸ್ಕ್ವೇರ್ ಶೇಪ್ಡ್ ಸ್ಟ್ರಕ್ಚರ್ ಅಂಡ್ ಆಲ್ಸೋ ರಿಜಿಡ್ ಇನ್ ನೇಚರ್. ರಿಜಿಡ್ ಅಂದ್ರೇನು? ಒಂದು ಕಂಪಾರ್ಟ್ಮೆಂಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುವಂತ ಸೆಲ್ಸ್ಗಳು. ಓಕೆನಾ? ದಟ್ ಈಸ್ ಅ ಕೇಮಿಯಂ. Rigid. Then after that the vascular system is followed by metaxylem, and then the protoxylem is present beneath the pith. ಏನು, ಚಿಕ್ಕದಾಗಿರುವಂತ xylem ಇದೆ, ಅದನ್ನ ನಾವೇನ್ ಹೇಳ್ತೀವಿ, ಪ್ರೋಟೋಕ್ಸೈಲಮ್ ಅಂತ ಹೇಳ್ತೀವಿ. ಅದನ್ನ ನಾವು ಎಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಬೋದು, ನಿಯರ್ ಬೈ ದ ಪಿತ್ ಅಥವಾ ಸೆಂಟರ್ ಆಫ್ ದ ಸ್ಟೆಮ್ ಟಿಶ್ಯೂಸ್. ಅದೇ ಮೆಟಾಕ್ಸೈಲಮ್ ಆದ್ರೆ ಇಟ್ ಮೇಜರ್ಲಿ ಅಬ್ಸರ್ವ್ಡ್ ಎಟ್ ದ ಪೆರಿಫೆರಲ್ ರೀಜನ್. ಪೆರಿಫೆರಲ್ ಅಂತಂದ್ರೇನು? ಅಪ್ವರ್ಡ್ಸ್. ದಟ್ ಈಸ್ ಅ ಔಟರ್ ಮೋಸ್ಟ್ ಲೇಯರ್ಗೆ ತುಂಬಾ ನಿಯರೆಸ್ಟ್ ಆಗಿರುತ್ತೆ. ಅದನ್ನ ನಾವು ಪೆರಿಫೆರಲ್ ರೀಜನ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್ ಇನ್ ಎಕ್ಸಾಮ್ ಅಲಾಂಗ್ ವಿತ್ ದ ಲೇಬಲಿಂಗ್. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ದ ಡಿಸ್ಕ್ರಿಪ್ಷನ್. ಇದು ಬಂದೇ ಬರುವಂತ ಕ್ವಶನ್, ಹಾಗಾಗಿ ಟ್ರಿಬಲ್ ಟಿಕ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. The first layer is epidermis, the outermost protective layer, which have a waxy cuticle. ಇಲ್ಲಿ ಒಂದು ಥಿನ್ ಆಗಿರುವಂತ ಎಪಿಡರ್ಮಲ್ ಲೇಯರ್ ಮಧ್ಯೆ ನೆಕ್ಸ್ಟ್ ಲೇಯರ್ ಏನಿರುತ್ತೆ, ವೆರಿ ಥಿನ್ ಲೇಯರ್. ಓಕೆನಾ? ಕ್ಯೂಟಿಕಲ್ ಲೇಯರ್ ಅಂತ ಹೇಳ್ತೀವಿ. ವ್ಯಾಕ್ಸಿ ಕೋಟಿಂಗ್ ಇರುತ್ತೆ ಅಂದ್ರೇನು? ಆಯಿಲ್ ಆರ್ ಫ್ಯಾಟಿ ಕಂಪೋನೆಂಟ್ಸ್ ಇರೋದ್ರಿಂದ ಏನಾಗುತ್ತೆ, ನೀಟಾಗಿ ವಾಟರ್ ಲಾಸ್ ಆಗೋದಿಲ್ಲ. ಈಗ ತುಂಬಾ ಹೈ ಟೆಂಪರೇಚರ್ ನಲ್ಲಿ ಇದ್ದಾಗ ಪ್ಲಾಂಟ್ಸ್ ಗಳು ಏನ್ ಮಾಡುತ್ತೆ, ಒಣಗಿರೋ ತರ ಆಗುತ್ತಲ್ವಾ. ಈ ತರ ಕ್ಯೂಟಿಕಲ್ ಲೇಯರ್ ಇರೋದ್ರಿಂದ ಏನಾಗುತ್ತೆ, ಅದು ವಾಟರ್ನ ಹಾಗೆ ಸಸ್ಟೈನ್ ಮಾಡ್ಕೊಳುತ್ತೆ ಅಥವಾ ಹಾಗೆ ರಿಟೈನ್ ಮಾಡುತ್ತೆ. ದಟ್ ವಿಲ್ ಹೆಲ್ಪ್ ದೆಮ್ ಟು ಗ್ರೋ ಇನ್ ಅ ಡ್ರಾಟ್ ಕಂಡೀಷನ್. ಬರಗಾಲದಲ್ಲೂ ಕೂಡ ಈ ತರ ಆಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ವ್ಯಾಕ್ಸಿ ಕ್ಯೂಟಿಕಲ್ ಲೇಯರ್ ಇರುತ್ತೆ. ಓಕೆ, ತುಂಬಾ ನೀರಿಲ್ದೇ ಇರೋ ಸಿಚುವೇಶನ್ ಅಲ್ಲಿ ಅಫ್ಕೋರ್ಸ್ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಪ್ಲಾಂಟ್ಸ್ಗಳು. ಬಟ್ ಆಲ್ಮೋಸ್ಟ್ ಆಲ್ ಡೇ ಟು ಡೇ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ನ ಅಥವಾ ವೇರಿಯೇಷನ್ ನ ಸ್ಮಾಲೆಸ್ಟ್ ವೇರಿಯೇಷನ್ ಕೂಡ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈ ವ್ಯಾಕ್ಸಿ ಕ್ಯೂಟಿಕಲ್ ಇದ್ದೇ ಇರುತ್ತೆ. ಓಕೆ, ದ ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಲೇಯರ್ ವಿಚ್ ಹ್ಯಾವ್ ಅ ವ್ಯಾಕ್ಸಿ ಕ್ಯೂಟಿಕಲ್ ಅಂಡ್ multicellular hairs. Multicellular hairs, this is also known as trichomes, to prevent water loss. Okay, then after this is followed with the cortex region. It's located between the epidermis and the vascular bundle. Okay, ಇದನ್ನ vascular bundle ಅಂತ ಕನ್ಸಿಡರ್ ಮಾಡಿದ್ರೆ ಈ ಏರಿಯಾನ ನಾವೇನ್ ಹೇಳ್ತೇವೆ, cortex region. This cortex region mainly include three major area. One is hypodermis. This is the uppermost layer made up with cholenchyma. ಇದನ್ನ ನಾವು hypodermal area ಅಂತ ಹೇಳ್ತೀವಿ. Next, after the epidermis, cholenchyma cells that provide support and flexibility, especially in young stem. ಫ್ಲೆಕ್ಸಿಬಲ್ ಆಗಿ, ಸ್ಟ್ರಾಂಗ್ ಆಗಿ, ಲಂಬಕೋನದಲ್ಲಿ ನಿಂತ್ಕೋಬೇಕಲ್ವಾ ಸ್ಟ್ರೇಟ್ ಆಗಿ,
ಹಾಗಾಗಿ ಇದೇನ್ ಮಾಡುತ್ತೆ, ಲಿಗ್ನಿನ್ ಕಂಪೋನೆಂಟ್ಸ್ ಏನಿರುತ್ತೆ ಕೋಲಂಕೈಮಾದಲ್ಲಿ ಮ್ಯಾಕ್ಸಿಮಮ್ ಆಗಿ ಫ್ಲೆಕ್ಸಿಬಿಲಿಟಿನ ಕೊಡ್ತಾ ಹೋಗುತ್ತೆ ಮತ್ತೆ ಸ್ಟ್ರೆಂತ್ ಅನ್ನು ಕೂಡ ಕೊಡ್ತಾ ಹೋಗುತ್ತೆ. Then next layer is general cortex region. It is mainly made up of parenchyma cells for storage purpose. Then the third region is endodermis. It's the innermost layer of this cortex, which can be distinguished by its starch-rich cells. Okay, ಈ ಎಂಡೋಡರ್ಮಿಸ್ ಏರಿಯಾ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಫ್ಲೋಯಮ್ ಇದೆ. ಫ್ಲೋಯಮ್ ಇರೋದ್ರಿಂದನೇ ಏನಾಗುತ್ತೆ, ಅಫ್ಕೋರ್ಸ್ ಫ್ಲೋಯಮ್ ಅಂದ್ರೆ ಏನು, ಫುಡ್ ಸ್ಟೋರೇಜ್ ಸಿಸ್ಟಮ್, ಫುಡ್ ಕಂಡಕ್ಟಿಂಗ್ ಸಿಸ್ಟಮ್ ಅಲ್ವಾ. ಹಾಗಾಗಿ ನಾವಿಲ್ಲಿ ಮ್ಯಾಕ್ಸಿಮಮ್ ಸ್ಟಾರ್ಚ್ ಕಂಟೆಂಟ್ ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದನ್ನ ನೀವು ಎಲ್ಲದೂ ಇಮ್ಯಾಜಿನ್ ಮಾಡ್ಕೋಬೇಕು, ಯಾಕಂದ್ರೆ ಪ್ರತಿಯೊಂದು ಪ್ಲಾಂಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇದೇ ರೀತಿ ಸಿಸ್ಟಮ್ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ನಿಮ್ಮ ಏರಿಯಾದಲ್ಲಿ ಒಂಥರ, ಪಕ್ಕದ ಏರಿಯಾದಲ್ಲಿ ಪಕ್ಕದ ಪ್ಯಾರಲಲ್ ರೋಡಲ್ಲಿ ಇನ್ನೊಂಥರ, ಆ ಥರ ಇರೋದಿಲ್ಲ. ವರ್ಲ್ಡ್ ವೈಡ್ ಹೋದ್ರೆ ಡೈಕಾಟ್ ಸ್ಟೆಮ್ ಅಲ್ಲಿ ಇದೇ ತರ ಅರೇಂಜ್ಮೆಂಟ್ಸ್ ಇರ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅ 3 inner layers or 3 region which help them for a plants to grow unconditionally. Okay, na? Then the third point is vascular bundles. This vascular bundles especially found in a ring structure, ಅಥವಾ ಇದನ್ನ ನಾವೇನ್ ಹೇಳ್ಬೋದು, ಟಿಪಿಕಲ್ ಆಗಿ ಹೇಳೋದಾದ್ರೆ ರೇಡಿಯಾಯ್ ಅಲ್ವಾ, ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ಈಚ್ ಬಂಡಲ್ ಈಸ್ ಕಾಂಜಾಯಿಂಟ್. ಕಾಂಜಾಯಿಂಟ್ ಅಂದ್ರೆ ಏನು, xylem and phloem are on the same radius. ಇಲ್ಲಿದೆ ನೋಡಿ ಅಲ್ವಾ, xylem ಮತ್ತೆ phloem ಏನಾಗಿದೆ, ಸೇಮ್ ರೀಸನ್ ಅಲ್ಲಿ ಸೇಮ್ ಲೈನ್ ಅಲ್ಲಿ ಅರೇಂಜ್ಮೆಂಟ್ ಆಗಿದೆ. ಓಕೆನಾ, ಅದನ್ನ ನಾವೇನ್ ಹೇಳ್ತೀವಿ, ಕಂಜಾಯಿಂಟ್ ಅಂತ ಹೇಳ್ತೀವಿ. ನಾವು ನಿನ್ನೆ ಸೆಷನ್ ಅಲ್ಲಿ ಇದನ್ನೆಲ್ಲ ಟೈಪ್ಸ್ ನೋಡಿದೀವಿ. ಅದೇ ಸಿಸ್ಟಮ್ ಇಲ್ಲೂ ಕೂಡ ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. Conjoint, xylem and phloem are on the same radius, and then it's a collateral way. The arrangement is also a collateral type. How means phloem is on the outer side and xylem is on the inner side. ಇಲ್ಲಿ ನೋಡಿ, phloem ಫಸ್ಟ್ ಬರುತ್ತಲ್ವಾ, xylem ಆಮೇಲೆ ಬರುತ್ತೆ. ಇಲ್ಲೂ ಕೂಡ ಹಾಗೆ ಇದೆ, phloem and then xylem, ಎಸ್ಪೆಷಲಿ ಪ್ರೋಟೋಕ್ಸೈಲಮ್ ಚಿಕ್ಕದಾಗಿರುವಂಥದ್ದು ಲಾಸ್ಟ್ ಅಲ್ಲಿ ಇದೆ. ನಾವು ಈ ಡೈರೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಮೆಟಾಕ್ಸೈಲಮ್ ಫಸ್ಟ್ ಇದೆ. ಅದೇ ತರ ಅರೇಂಜ್ಮೆಂಟ್ಸ್ ಅನ್ನ ನಾವು ಆಲ್ರೆಡಿ ನಿನ್ನೆ ಟೈಪ್ ಆಫ್ ದ ಅರೇಂಜ್ಮೆಂಟ್ ಆಫ್ xylem ಅಂಡ್ phloem ಟಿಶ್ಯೂಸ್ ಅಂತ ನೋಡಿದ್ವಿ ಅಲ್ವಾ. ದಟ್ ಈಸ್ ಅ ಕೊಲಾಟ್ರಲ್ ಆರ್ ಓಪನ್ ಟೈಪ್ ಆಫ್ ವೆಸ್ಕ್ಯುಲರ್ ಬಂಡಲ್ ಸಿಸ್ಟಮ್ ಅಲ್ಲಿ ನಾವು ನೋಡ್ತೀವಿ, ಯಾಕಂದ್ರೆ ಕೇಮಿಯಂ ಕೂಡ ರಿಂಗ್ ಇದೆ. ಓಕೆ, ಅಂಡ್ ದೆನ್ this is also show a open type of vascular bundle system. A layer of chemium is present between the xylem and then phloem. This is allowing for secondary growth as well as in a thickness. ಈ ಒಂದು ಚಿಕ್ಕದಾಗಿರುವಂತ ಗಿಡ ಡೇ ಬೈ ಡೇ ಆರ್ ಇಯರ್ ಬೈ ಇಯರ್ ಏನಾಗ್ತಾ ಹೋಗುತ್ತೆ, ಸೆಕೆಂಡರಿ ಗ್ರೋತ್ ಆಗಿ ಒಂದು ದೊಡ್ಡದಾಗಿರುವಂತ ಮರ ಆಗುತ್ತೆ. ಈಗ ನಾವು ಎಲ್ಲಾರು ಮರ ಕಟ್ ಮಾಡುವಾಗ ನೀವು ನೋಡಿದ್ರೆ ಅದ್ರದ್ದು ಸ್ಟೆಮ್ ಪಾರ್ಟ್ ಅನ್ನ, ಬಾರ್ಕ್ ಅನ್ನ ನೋಡಿದ್ರೆ ಈ ತರ ರಿಂಗ್ ಇರುತ್ತೆ ಅಲ್ವಾ. ಈ ರಿಂಗ್ ಎಲ್ಲ ಯಾವ್ದ್ರಿಂದ ಬಂದಿರುವಂತದ್ದು, ಕೇಮಿಯಂ ರಿಂಗ್ ಇಂದನೇ ಬಂದಿರುವಂತದ್ದು. ಓಕೆ, ಪ್ರತಿ ಇಯರ್ ಕೂಡ ಒಂದೊಂದು ಕೇಮಿಯಂ ರಿಂಗ್ ಆಡ್ ಆಗ್ತಾ ಹೋಗುತ್ತೆ. ಸೊ ಆ ರಿಂಗ್ ಇಂದನೇ ನಾವೇನ್ ಹೇಳ್ಬೋದು, ಈ ಮರ ಅಥವಾ ಈ ಟ್ರೀಸ್ ಗಳು ಏನಿದೆ ಎಷ್ಟು ವರ್ಷ ಹಳೇದು ಅಂತ ಕೂಡ ಹೇಳ್ಬೋದು. ಓಕೆನಾ, ಸೊ ಇಟ್ಸ್ ಹೆಲ್ಪ್ಫುಲ್ ಫಾರ್ ಸೆಕೆಂಡರಿ ಗ್ರೋತ್ ಇನ್ ಥಿಕ್ನೆಸ್. ಅಂಡ್ ದೆನ್ the endarched type of vascular bundle, especially arrangement of xylem, ಇದನ್ನ ನಾವೇನ್ ಹೇಳ್ತೀವಿ, endarched type of xylem arrangement. Endarch and then exarch, ನೆನಪಿದ್ಯಾ? Yes, the xylem's arrangement, especially the protoxylem is located towards the center of the stem. ಅದನ್ನ ನಾವೇನ್ ಹೇಳ್ಬೋದು, ಪಿತ್ ಅಂತ ಹೇಳ್ಬೋದು ಅಲ್ವಾ, center of the stem. And the metaxylem is towards the periphery. ಅಂದ್ರೇನು, ಹೀಗೆ ಇದೇ ಅರೇಂಜ್ಮೆಂಟ್ ಅಲ್ಲೇ ಇದೆ. ಪ್ರೋಟೋ
xylem and this is metaxylem. ಓಕೆನಾ? ಇದನ್ನ ನಾವೇನ್ ಹೇಳ್ತೀವಿ? ಎಂಡಾರ್ಚ್ ಟೈಪ್ ಆಫ್ xylem ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಎಸ್ಪೆಷಲಿ ಅಬ್ಸರ್ವ್ಡ್ ಇನ್ ಡೈಕೋಟ್ ಸ್ಟೆಮ್ ಓನ್ಲಿ. ಡೈಕಾಟ್ ಸ್ಟೆಮ್ ಅಲ್ಲಿ ಮಾತ್ರ ನಾವು ಇದನ್ನ ಅಬ್ಸರ್ವ್ ಮಾಡ್ಬೋದು. ಓಕೆ, ದೆನ್ ದ ಲಾಸ್ಟ್ ಪಾರ್ಟ್ ಇಸ್ ಪಿತ್. The central region made up of again parenchyma cells. It's also a living cell that stores food as well as water. And in older stem ಅಂದ್ರೇನು? ತುಂಬಾ ಎತ್ತರವಾಗಿ ಬೆಳೆದಿರುವಂತ ಮರಗಳಿರ್ಬೋದು, ಅಥವಾ ಸ್ವಲ್ಪ ಈ ಗಂಧದ ಗಿಡ ನೀವು ತಗೊಂಡ್ರೆ ಅದು ತುಂಬಾ ಚಿಕ್ಕದಾಗೆ ಅಂತ ಅನ್ಸುತ್ತೆ, ಅದು ಗ್ರೋ ಆಗಿರುತ್ತೆ. The pith may degenerate and become ಹ್ಯಾಲೋ. ಅಂದ್ರೆ ಏನಾಗಿರುತ್ತೆ? ಈ ಪಿತ್ ರೀಜನ್ ಏನಿರುತ್ತೆ, ಪ್ಯಾರೆಂಕೈಮಾ ಸೆಲ್ಸ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಡಿಜನರೇಟ್ ಆಗಿರುತ್ತೆ. ಡಿಜನರೇಟ್ ಅಂದ್ರೆ ಏನು? ಇರೋದಿಲ್ಲ, ಕಂಪ್ಲೀಟ್ ಆಗಿ ಹ್ಯಾಲೋ ಆಗಿರುತ್ತೆ. ಸೊ ದಟ್ ಈಸ್ ಅ ಇಂಡಿಕೇಶನ್ ಆಫ್ ಸೆಕೆಂಡರಿ ಗ್ರೋತ್ ಅಥವಾ ಓಲ್ಡೆಸ್ಟ್ ಟ್ರೀ ಅಂತ ಹೇಳಿ ನಾವು ಅದರಿಂದ ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಎಸ್. ಅಲಾಂಗ್ ವಿತ್ ದಿಸ್, the special thing is also can be observed in dicot stem, that is medullary rays. Look at here. The entire center layer ಇದೆ ಅಲ್ವಾ, ಇಲ್ಲಿ ಎರಡು ವೆಸ್ಕ್ಯುಲಾರ್ ಬಂಡಲ್ ಸಿಸ್ಟಮ್ ನ ಮಧ್ಯದಲ್ಲಿ ಒಂದಷ್ಟು ಪ್ಯಾರೆಂಕೈಮಾ ಸೆಲ್ಸ್ ಇರುತ್ತೆ. ಇಲ್ಲೊಂದು ವೆಸ್ಕ್ಯುಲಾರ್ ಬಂಡಲ್, ಇಲ್ಲೊಂದು ವೆಸ್ಕ್ಯುಲಾರ್ ಬಂಡಲ್. ಅದ್ರ ಮಧ್ಯದಲ್ಲಿ ಒಂದಷ್ಟು ಖಾಲಿ ಸ್ಪೇಸ್ ಇದೆ. ಆ ಖಾಲಿ ಸ್ಪೇಸ್ ಅನ್ನ ಯಾವ್ದು ಫಿಲಪ್ ಮಾಡಿರೋದು? ಮೆಡ್ಯುಲರಿ ರೇಸ್. These bands of parenchyma cells, ಇದು ಕಂಪ್ಲೀಟ್ ಆಗಿ ಬ್ಯಾಂಡ್ ತರ ಅಪಿಯರ್ ಆಗುತ್ತೆ. This bands of parenchyma cells that separate the two vascular bundles, and also it connects the pith to the cortex. ಈ ಕಾರ್ಟೆಕ್ಸ್ ರೀಜನ್ ಗೆ ಮತ್ತೆ ಪಿತ್ಗೆ ಕನೆಕ್ಷನ್ ಅಥವಾ ಬ್ರಿಡ್ಜ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈ ಮಧ್ಯ ಲೇಯರ್ ಇದೆ ಅಲ್ವಾ, ಈ ಎರಡು ಸಿಸ್ಟಮ್ ಮಧ್ಯದಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ ಸಿಸ್ಟಮ್ ಅಲ್ಲಿ ಖಾಲಿ ಜಾಗ ಇದೆ ಅಂತ ಅನ್ಸುತ್ತೆ. ಬಟ್ ಈ ಎಂಟೈರ್ ಸಿಸ್ಟಮ್ ಅನ್ನ ಕವರ್ ಅಪ್ ಮಾಡಿರೋದು ಯಾವುದು? ಪ್ಯಾರೆಂಕೈಮಾ ಸೆಲ್ ಆರ್ ಪ್ಯಾರೆಂಕೈಮಾ ಬ್ಯಾಂಡ್. ಈ ಬ್ಯಾಂಡ್ ಅನ್ನ ನಾವೇನ್ ಹೇಳ್ತೀವಿ? ಮ್ಯಾಡ್ಯುಲರಿ ರೇಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಪಿತ್ ಮತ್ತೆ ಕಾರ್ಟೆಕ್ಸ್ ರೀಜನ್ ಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ದ ಮೇಜರ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಇನ್ ವಿಚ್ ಒನ್? ಡೈಕಾಟ್ ಸ್ಟೆಮ್. Then let's continue the anatomy of dicot leaf. ಇಲ್ಲಿ ತನಕ ನಾವೇನ್ ನೋಡಿದ್ವಿ? ರೂಟ್ ನೋಡಿದ್ವಿ, ಶೂಟ್ ನೋಡಿದ್ವಿ ಅಲ್ವಾ? Then let's consider here the dicot leaf. Here we are mentioning is dorsiventral. dorsiventral ಒಂದು ಸ್ಪೆಸಿಫಿಕ್ ವರ್ಡ್ ಅನ್ನ ಇಲ್ಲಿ ನಾವು ಹೇಳ್ತಾ ಇದೀವಿ. ಯಾಕೆ ಹೇಳ್ತಾ ಇದೀವಿ? Look at here, the transverse section of dicot leaf shows the upper layer and then lower layer. Okay, dorsal and then ventral. ಇದನ್ನ dorsal ಅಂತ ಹೇಳ್ತೀವಿ and then ventral ಅಂತ ಹೇಳ್ತೀವಿ. Along with that, this also known as adaxial and abaxial. Usually, the upper layer, otherwise lower layer, they show different type of arrangement of tissues. ಇದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡುವಂಥದ್ದು? ನೀಟಾಗಿ ನೆನ್ಪಿಟ್ಕೊಳ್ಳಿ, ಓನ್ಲಿ ಇನ್ ಡೈಕಾಟ್ ಲೀಫ್. ಓಕೆ, ನಾವು ಅಪ್ಪರ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದಾಗ ಅಲ್ಲಿ ಬೇರೆ ರೀತಿಯಲ್ಲಿ ಟಿಶ್ಯೂಸ್ಗಳು ಅರೇಂಜ್ ಆಗಿರುತ್ತೆ. ಬಟ್ ಲೋಯರ್ ಸೈಡ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಅಗೇನ್ ಅದರದ್ದು ಅರೇಂಜ್ಮೆಂಟ್ಸ್ ಮತ್ತೆ ಸೆಲ್ ಇನ್ವಾಲ್ವ್ಮೆಂಟ್ ಕೂಡ ಬೇರೆ ತರದಲ್ಲಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಏನ್ ಹೇಳ್ತಾ ಇರೋದು? ಡಾರ್ಸಿವೆಂಟ್ರಲ್ ಲೀಫ್ ಸಿಸ್ಟಮ್, ವಿಚ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೈಕಾಟ್ ಲೀಫ್. ಓಕೆ, ಈ ಪಾಯಿಂಟ್ ಅನ್ನ ನೀವು ಇನ್ಕ್ಲೂಡ್ ಮಾಡಲೇಬೇಕು. ನೀವೇನೇ ಸ್ಟೋರಿ ಹೇಳಿದ್ರು ಕೂಡ ಒಂದನ್ನು ತಿಳ್ಕೊಳ್ಳಿ, ಬಯಾಲಜಿನ ಪಾಯಿಂಟ್ ವೈಸ್ ಬರಿತಾ ಹೋಗಿ, ನಾಟ್ ಇನ್ ಅ ಪೇಜ್ ವೈಸ್ ಬರಿಬೇಡಿ ದಯವಿಟ್ಟು. ಬರಿಬೇಕು, ಕತೆ ಬರಿಬೇಕು ಅಂತ ಹೇಳಿ ನೋ, ಯು ಹ್ಯಾವ್ ಟು ರೈಟ್ ಇನ್ ಪಾಯಿಂಟ್ಸ್, ಐದರ್ ಬುಲೆಟ್ ಪಾಯಿಂಟ್ಸ್, ಐದರ್ 1 2 3 4 5 6 ಈ ತರ ಪಾಯಿಂಟ್ಸ್ ಅಲ್ಲಿ ಬರಿತಾ ಹೋಗ್ಬೇಕು. ಜೊತೆಗೆ ನೀಟ್ ಅಂಡ್ ಲೇಬಲ್ ಡೈಗ್ರಾಮ್ ಇದಿದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ.
ಕೆಲವೊಂದಲ್ಲಿ ಕೆಲವೊಂದು ವರ್ಡ್ಸ್ ಇನ್ಕ್ಲೂಡ್ ಮಾಡಿದಾರಾ, ಕೆಲವೊಂದು ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಆಯ್ತಾ? ನೀವೆಲ್ಲದನ್ನು ಬರ್ದಿರ್ತೀರಿ, ಯಾವುದೋ ಒಂದು ಮೇಜರ್ ಪಾಯಿಂಟ್ ನ ಮಿಸ್ ಔಟ್ ಮಾಡಿರ್ತೀರಾ. ಸೊ ಅವಾಗ ಅದಕ್ಕೆ ಅಂತಾನೆ ಹಾಫ್ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ದಟ್ ಈಸ್ ಅ ವೇ ಆಫ್ ವ್ಯಾಲ್ಯೂಯೇಷನ್. ಅರ್ಥ ಆಗ್ತಿದೆ? ಹೇಗೆ ವ್ಯಾಲ್ಯೂಯೇಟ್ ಆಗುತ್ತೆ ನಿಮ್ಮ ಪೇಪರ್. ನೀವೆಲ್ಲ ಬರ್ದಿದ್ರಿ ಆದ್ರೂ ನಂಗೆ ಫುಲ್ ಮಾರ್ಕ್ಸ್ ಸಿಗ್ಲಿಲ್ಲ, ನೋ. ನೀವೆಲ್ಲೋ ಯಾವುದೋ ಒಂದು ಪಾಯಿಂಟ್ ನ ಮಿಸ್ ಮಾಡಿರ್ತೀರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ ಪಾಯಿಂಟ್ ನ ಅದಕ್ಕೂ ಕೂಡ ಮಾರ್ಕ್ಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಅದೇ ಮೇನ್ ಕ್ಯಾರೆಕ್ಟರ್ ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಹೇಳುವಾಗ. ಹಾಗಾಗಿ ತುಂಬಾ ನೀಟಾಗಿ ಟ್ಯಾಕ್ಟಿಕ್ ಆಗಿ ಓದ್ತಾ ಹೋಗಿ, ಸಿಂಪಲ್ ಆಗಿ ಓದ್ಬೇಡಿ, ಯಾಕಂದ್ರೆ ಟೈಮು ವೇಸ್ಟ್ ಆಗತ್ತೆ. ಸಿಂಪಲ್ ಆಗಿ ನೀವು ಓದ್ತಾ ಹೋದ್ರೆ ಯೂಸ್ ಆಗಲ್ಲ, ನಿಮ್ಗೆ ಬೋರ್ ಅನಿಸ್ತಾ ಹೋಗುತ್ತೆ, ಎಷ್ಟು ಓದೋದು ಅಂತ ಹೇಳಿ. ಯಾಕಂದ್ರೆ ನೀವು ಟ್ಯಾಕ್ಟ್ಫುಲ್ ಆಗಿ ಓದ್ಬೇಕು. ಈ ಲೀಫ್ ಪೋರ್ಷನ್ ಅಲ್ಲಿ ನಾನು ಈ ವರ್ಡ್ ಅನ್ನ ಇನ್ಕ್ಲೂಡ್ ಮಾಡ್ಲೇಬೇಕು. ಎಸ್, ಯು ಹ್ಯಾವ್ ಟು ನೋಟ್ ಆನ್ ದ್ಯಾಟ್. ಓಕೆ, ಈ ತರ ಪಾಯಿಂಟ್ಸ್ ಏನಿದೆ ಇಂಪಾರ್ಟೆಂಟ್ ಇದೆ, ಅಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಓಕೆ, ನೀವು ಬೇರೆ ಪಾಯಿಂಟ್ಸ್ ಅನ್ನ ಮರೆತ್ರು ಕೂಡ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಬರೆದ್ರೆ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. 3 ಮಾರ್ಕ್ಸ್ ಇದ್ರೆ 3, 5 ಇದ್ರೆ 5. ಓಕೆ, ಸೊ look at here. The upper layer is also known as adaxial epidermis. Lower layer is abaxial epidermis. It's a 2 different name which is given to the upper layer or lower layer. Adra jotege dorsal layer or ventral layer. Okay. The upper dorsal layer or adaxial epidermis majorly have a palisade mesophyll. It's a epidermal layer. It also parenchyma cells. ಇದು ಕೂಡ ಪ್ಯಾರೆಂಕೈಮನೆ. ಓಕೆನಾ? ತುಂಬಾ ಥಿನ್ ಆಗಿರುವಂತ ಪ್ಯಾರೆಂಕೈಮ ಸೆಲ್ಸ್ ಮೇಜರ್ ಆಗಿ ಅಲ್ಲಿರುತ್ತೆ. ಅದರ ನೆಕ್ಸ್ಟ್ ಲೇಯರ್ ಏನಿರುತ್ತೆ, ಪ್ಯಾಲಿಸೇಡ್ ಮಿಸೋಫಿಲ್ಸ್. ಇದು ಸ್ಪೆಷಲ್ ಆಗಿರುವಂತ ಸೆಲ್, ನಾವು ಮೇಜರ್ ಆಗಿ ಲೀಫ್ ಅಲ್ಲಿ ಮಾತ್ರ ನೋಡುವಂಥದ್ದು. ದೇ ಆರ್ ಲೂಸ್ಲಿ ಅರೇಂಜ್ಡ್ ಅಂಡ್ ಆಲ್ಸೋ elongated cell. After that, the bundle sheath is occupy the next layer of palisade mesophyll. This bundle sheath is also referred as vascular system. ಯಾಕಂದ್ರೆ ಮೇಜರ್ ಎಕ್ಸೈಲಮ್ ಮತ್ತೆ ಫ್ಲೋಯಮ್ ಇರೋದ್ರಿಂದ ಇದನ್ನ ನಾವು ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಹೇಳ್ತೀವಿ. ಓಕೆನಾ? ಎಸ್, ಇಲ್ಲಿದೆ ವ್ಯಾಸ್ಕ್ಯುಲಾರ್ ಬಂಡಲ್. This vascular bundle or a vascular system majorly have a upper layer or a surrounding layer. This surrounding layer is known as bundle sheath. ನಾವು ಇದನ್ನ ಡೈಕಾಟ್ ಸ್ಟೆಮ್ ಅಲ್ಲೂ ಉಪಯೋಗಿಸ್ತಾ ಇಲ್ಲ, ರೂಟ್ ಅಲ್ಲೂ ಮಾತ್ರ ಅದನ್ನ ಈ ವರ್ಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ. Only in leaf you have to write this only, bundle sheath. That's a xylem and then phloem. Okay, there is no again cambium here, cambium kuda illa. Okay, along with that, the leaf, entire leaf surface or in the middle part of the leaf majorly have a air cavity. This is a air cavity. And also have a spongy mesophyll cells. ಇದೆಲ್ಲದು ಕೂಡ spongy mesophyll cells. And then the lower layer is have a special like guard like cells. This is known as a stomata cells. Okay, stomata. And also the inner cavity layer or inner cavity area is also there. This is known as substomatal cavity. This will helpful them, especially leaf, to exchange the gases, carbon dioxide ಅಥವಾ ಆಕ್ಸಿಜನ್ ಆರ್ ನೈಟ್ರೋಜನ್, ಯಾವುದೇ ಇರ್ಬೋದು, ಯಾವುದೇ ಗ್ಯಾಸಸ್ ಇರ್ಬೋದು. ಓಕೆ, ಅದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಎಲ್ಲಿದೆ ಸ್ಪೇಸ್ ಇರುವಂತದ್ದು, ಲೋಯರ್ ಸರ್ಫೇಸ್ ಅಲ್ಲಿ ಮಾತ್ರ. ದಟ್ ಈಸ್ ಅ ಸ್ಟೊಮ್ಯಾಟಾ. ಓಕೆ, ದಿಸ್ ಇಸ್ ಅ ಟಿಪಿಕಲ್ ಲೀಫ್ ಸ್ಟ್ರಕ್ಚರ್ ಇನ್ ಡೈಕಾಟ್ ಪ್ಲಾಂಟ್ಸ್. ಓಕೆ, ಅದ್ರ ಜೊತೆಗೆ ನೀವು ಈ ಪಾಯಿಂಟ್ಸ್ ಅನ್ನು ಕೂಡ ಹೇಳ್ತಾ ಹೋಗ್ಬೇಕು. Look at here. This is a upper epidermis, a protective waxy outer layer on the top surface that allows sunlight to pass through the cells below. ಇಲ್ಲೇನಿದೆ, ಪ್ಯಾಲಿಸಿಡೆ ಮಿಸೋಫಿಲ್ ಏನಿದೆ, ಈ ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಇರುವಂತ ಸ್ಪೆಷಲೈಸ್ಡ್ ಸೆಲ್. ಯಾಕಂದ್ರೆ ಇದರಲ್ಲೇ ಫೋಟೋಸಿಂಥಸಿಸ್ ಆಗ್ಬೇಕಲ್ವಾ, ಹಾಗಾಗಿ elongated area which absorb the sunlight in a highest frequency. Okay, and then palisade mesophyll. It's located just below the upper epidermis.
These are long, tightly packed cells full of chloroplast optimized for capturing sunlight. ಫೋಟೋಸಿಂಥಸಿಸ್ ಆಗೋ ಹಾಗೇನೆ ಅಲ್ಲೇನಾಗಿರುತ್ತೆ, ಕರೆಕ್ಟ್ ಆಗಿರೋ ಅರೇಂಜ್ಮೆಂಟ್ ಆಗಿರುತ್ತೆ, ಟೈಟ್ ಆಗಿ ಪ್ಯಾಕ್ ಆಗಿರುತ್ತೆ. ಲಾಂಗ್ ಸಿಲಿಂಡ್ರಿಕಲ್ ಶೇಪ್ ಆಫ್ ದ ಸೆಲ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ದಟ್ ಈಸ್ ಅ ಪ್ಯಾಲಿಸೈಡ್ ಮಿಸೋಫಿಲ್ ಸೆಲ್ಸ್. ಅಂಡ್ ದೆನ್ ದ ಥರ್ಡ್ ಲೇಯರ್ is spongy mesophyll cells or tissues. This is situated below the pallidary layer. These are irregularly shaped and also have a large air spaces between them, which allow for gas exchange within the leaf, either carbon dioxide or oxygen. Okay. Then lower epidermis. This is the protective outer layer on the bottom surface. Bottom ಅಂತಂದ್ರೆ ಏನ್ ಬರಿಬೇಕಿಲ್ಲಿ ನಾವು? Ventral. It contains more stomata. Stomata. ನೆನಪಿದೆ ಅಲ್ವಾ? More stomata than the upper epidermis to allow for gas exchange. ನಾವು upper layer ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೊಮೆಟಾನ ನೋಡೋದಿಲ್ಲ, ಅಥವಾ ಟೋಟಲ್ ಆಗಿ ಆಬ್ಸೆನ್ಸ್ ಇರುತ್ತೆ ಕೆಲವೊಂದು ಸ್ಪೀಶೀಸ್ ಅಲ್ಲಿ. ಇನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೊಮೆಟಾನ ನಾವು ಎಲ್ಲಿ ನೋಡ್ಬೋದು? ಲೋಯರ್ ಲೇಯರ್ ಅಲ್ಲಿ ಮಾತ್ರ ನೋಡ್ಬೋದು. ಓಕೆ. ದೆನ್ ಸ್ಟೊಮೆಟಾ. These are the pores usually found on the lower epidermis, surrounded by the guard cells. They regulate the intake of carbon dioxide and release of oxygen and water vapor. ವಾಟರ್ ಏನಾಗುತ್ತೆ? ವೇಪರ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ ಇದೇ ಓಪನಿಂಗ್ಸ್ ಇಂದ. ಯಾವುದು? ಸ್ಟೊಮೆಟಾ. ಓಕೆ. ದಿಸ್ ಅಬೌಟ್ ದ ಲೀಫ್ ಸಿಸ್ಟಮ್. ದ ಮೇಜರ್ ವೆಸ್ಕ್ಯುಲರ್ ಬಂಡಲ್ಸ್, ದೀಸ್ ಆರ್ ದ ಲೀಫ್ ವೇನ್ಸ್. ಲೀಫ್ ವೇನ್ಸ್ ಅಲ್ಲಿ ಇರುತ್ತೆ ಆಕ್ಚುಲಿ. ಓಕೆನಾ? ವೆಸ್ಕ್ಯುಲರ್ ಬಂಡಲ್ ಎಲ್ಲಿರುತ್ತೆ? ಲೀಫ್ ವೇನ್ಸ್ ಅಲ್ಲಿ. ವಿಚ್ ಕಂಟೈನ್ಸ್ ಮೇಜರ್ಲಿ xylem and then phloem, which carry water from the root. Phloem ಅಲ್ಲಿ to carry sugar to the rest of the plant. ಇಲ್ಲಿ ಏನ್ ಬರಿಬೇಕು? ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಬೇರೆ ಎಲ್ಲಾ ಯಾವುದೇ ಏರಿಯಾದಲ್ಲಿ ವೆಸ್ಕ್ಯುಲರ್ ಬಂಡಲ್ಸ್ ಇರೋದಿಲ್ಲ. ಲೀಫಿನ ಮಿಡ್ ಪೋರ್ಷನ್ ಅಲ್ಲಿ ಮಾತ್ರ, ಲೀಫ್ ಏನು ಮಿಡ್ ರಿಬ್ ಇರುತ್ತಲ್ಲ, ಅದರಲ್ಲಿ ಮಾತ್ರ ನಾವ್ ಏನ್ ನೋಡ್ಬೋದು? ವೆಸ್ಕ್ಯುಲರ್ ಸಿಸ್ಟಮ್ ಅನ್ನ ನೋಡ್ಬೋದು. ಅಂಡ್ ದೆನ್ ಬಂಡಲ್ ಶೀಟ್. It's a layer of cells that surrounds the vascular bundles, provide the support and then protection. ಏನಾದ್ರೂ ಪ್ರೊಟೆಕ್ಷನ್ ಬೇಕಾಗಿರೋದ್ರಿಂದ ಏನ್ ಮಾಡುತ್ತೆ? ಈ ಬಂಡಲ್ ಶೀಟ್ ಕವರ್ ಅಪ್ ಮಾಡ್ತಾ ಹೋಗುತ್ತೆ. ಓಕೆ. ದೆನ್ ದ ಹೋಲ್ ಥಿಂಗ್ ಇಸ್ ಅಬೌಟ್ ದ ವಿಚ್ ಒನ್? anatomy of dicot system. Let's continue with anatomy of monocot stem. ಸ್ಟೆಮ್ ಇಂದ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ತುಂಬಾ ಡೆವಲಪ್ ಆಗದೆ ಇರುವಂತ ಒಂದು ಸ್ಟೆಮ್ ಇದು ಕಂಪ್ಯಾರಿಟಿವ್ಲಿ ಡೈಕಾಟ್ಗೆ ಅಲ್ವಾ? ಡೈಕಾಟ್ ಅಲ್ಲಿ ಏನಾಗುತ್ತೆ? ಈ ತರ ಕಾನಿಕಲ್ ಶೇಪ್ ಅಲ್ಲಿ ನೀಟಾಗಿ ಲೇಯರ್ ಬೈ ಲೇಯರ್ ತುಂಬಾ ಏನು ಗ್ರ್ಯಾಂಡ್ ಆಗಿ ಸಪರೇಟ್ ಆಗಿದೆ, ಅಥವಾ ನೀಟಾಗಿ ಏನಾಗಿದೆ? ಅರೇಂಜ್ಮೆಂಟ್ ಆಗಿದೆ. ಯಾವ್ದ್ರಲ್ಲಿ? ಡೈಕಾಟ್ ಸ್ಟೆಮ್ ಅಲ್ಲಿ ಅಲ್ವಾ? ಆದ್ರೆ ಮೋನೋಕಾಟ್ ಸ್ಟೆಮ್ ಅಲ್ಲಿ ಏನಾಗಿದೆ? ಎಲ್ಲೂ ಕೂಡ ರೂಟ್ ಯಾವುದು ಸ್ಟೆಮ್ ಇಲ್ಲ, ಸ್ಟೆಮ್ ಹೇರ್ಸ್ ಇಲ್ಲ, ಅಥವಾ ಟ್ರೈಕಾಮ್ಸ್ ಇಲ್ಲ. ಜೊತೆಗೆ ಈ ವೆಸ್ಕ್ಯುಲರ್ ಸಿಸ್ಟಮ್ ಕೂಡ ತುಂಬಾ ಲಾರ್ಜ್ ನಂಬರ್ ಅಲ್ಲಿ ಇದೆ. ಅದು ಕೂಡ ಹೇಗೆ ಏನು ರೇಡಿಯಲ್ ಅರೇಂಜ್ಮೆಂಟ್ಸ್ ಅಲ್ಲಿ ಇಲ್ಲ ಅಲ್ವಾ? ಹಾಗಾಗಿ ಮೋನೋಕಾಟ್ ಸ್ಟೆಮ್ಗೆ ಮತ್ತೆ ಡೈಕಾಟ್ ಸ್ಟೆಮ್ಗೆ ಅರೇಂಜ್ಮೆಂಟ್ಸ್ ಅಲ್ಲಿ ತುಂಬಾನೇ ಡಿಫ್ರೆನ್ಸಸ್ ಇದೆ. ದೇರ್ ಇಸ್ ನೋ ಸಿಮಿಲಾರಿಟಿ ಇನ್ ಬಿಟ್ವೀನ್ ದೀಸ್ ಟೂ ಸಿಸ್ಟಮ್. ಅದಕ್ಕೇನೆ ಏನ್ ಹೇಳ್ತಾರೆ? ಮೋನೋಕಾಟ್ ಪ್ಲಾಂಟ್ಸ್ ಬೇರೆ, ಡೈಕಾಟ್ ಪ್ಲಾಂಟ್ಸ್ ಬೇರೆ. ಮೋನೋಕಾಟ್ ಸಿಸ್ಟಮ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಯಾವ್ದು ಬರುತ್ತೆ? ರೈಸ್, ಭತ್ತ ಅಥವಾ ಹುಲ್ಲು ಅಲ್ವಾ? ಇನ್ನೊಂದು ಮೋನೋಕಾಟ್ ಅಂತಂದ್ರೆ ಏನು? ಕಬ್ಬು. ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ತುಂಬಾ ಎತ್ತೆತ್ರ ಬೆಳೀತಾ ಹೋಗುತ್ತಾ? ಇಲ್ಲ. ಯಾಕೆ? ವೆಸ್ಕ್ಯುಲರ್ ಸಿಸ್ಟಮ್
ಮತ್ತೆ ಅದರ ಪ್ರೊಟೆಕ್ಟಿವ್ ಲೇಯರ್ ಏನಿದೆ ತುಂಬಾ ವೀಕ್ ಇದೆ ಮೊನೊಕಾಟ್ ಸಿಸ್ಟಮ್ ಅಲ್ಲಿ ಕಂಪ್ಯಾರಿಟಿವ್ಲಿ ಡೈಕಾಟ್ಗೆ ಅಲ್ವಾ. ಹಾಗಾಗಿ ನಾವು ಅದನ್ನ ತುಂಬಾ ಲಾಂಗ್ ಪೀರಿಯಡ್ ತನಕ ಅಬ್ಸರ್ವ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ದೇರ್ ಇನ್ ನೇಚರಲ್ಲಿ ಇದೆ. ಹುಲ್ಲಿಲ್ಲ ಅನ್ನೋದಿಲ್ಲ ಇಲ್ಲ. ಇಲ್ಲಿ ನೋಡಿ, ಇದು ಯಾವ್ದೋ ಒಂದು ಇಮೇಜ್ ಹಾಕಿದ್ದಾರೆ, ಅಲ್ಲೂ ಕೂಡ ಹುಲ್ಲಿದೆ. ಓಕೆ, ಸೊ ಅದೆಲ್ಲ ಇರುತ್ತೆ, ಇಲ್ಲ ಅಂತ ಹೇಳೋದಲ್ಲ. ಬಟ್ ಏನು, ನಾವು ಅದರ ಡೆವಲಪ್ಮೆಂಟ್ ಏನಿದೆ ಲಿಮಿಟೆಡ್ ಆಗಿರುತ್ತೆ ವೆನ್ ಕಂಪೇರ್ ಟು ದ ಡೈಕಾಟ್ ಸಿಸ್ಟಮ್. Okay, let's study continuously or meticulously. It has a sclerenchymatous hypodermis. ಇಲ್ಲಿ ನೋಡಿ, ಮೇಜರ್ ಆಗಿ ಎಪಿಡರ್ಮಲ್ ಲೇಯರ್ ಇದೆ ಅಂಡ್ ದೆನ್ ಹೈಪೋಡರ್ಮಲ್ ಲೇಯರ್ ಏನಿದೆ, ಆ ಹೈಪೋಡರ್ಮಲ್ ಲೇಯರ್ ಅಲ್ಲಿ ಸ್ಕ್ಲೀರೆಂಕೈಮಾ ಇರುತ್ತೆ. ಕೋಲೆಂಕೈಮಾ ಇಲ್ಲ. ಕೋಲೆಂಕೈಮಾ ಇದ್ರೆ ಲಿವಿಂಗ್ ಸೆಲ್ಸ್, ಸ್ಕ್ಲೀರೆಂಕೈಮಾ ಇದ್ರೆ ಮಾತ್ರ ಏನಾಗಿರುತ್ತೆ, ಡೆಡ್ ಸೆಲ್. ಈಗ ನೀವು ಯಾವುದೋ ಒಂದು ಚಿಕ್ಕದಾಗಿರೋ ಭತ್ತದ ಗಿಡನ ತಗೊಳ್ಳಿ, ನೀವು ಯಾವ ತರ ಟಚ್ ಮಾಡಿದಿರಾ ಬೇಡ, ಸಿಂಪಲ್ ಆಗಿರೋ ಹುಲ್ಲನ್ನ ಕಟ್ ಮಾಡೋದಕ್ಕೆ ಅಂತ ಹೋಗಿ, ಇದ್ರಲ್ಲಿರೋ ಎಡ್ಜಸ್ ಏನಿದೆ ಬ್ಲೇಡ್ ತರ ನಿಮ್ಗೆ ಶಾರ್ಪ್ ಎಡ್ಜಸ್ ಇರುತ್ತೆ, ತುಂಬಾ ಶಾರ್ಪ್ ಇರುತ್ತೆ. ಅದನ್ನ ನೀವು ಈಸಿಯಾಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಏನಾದ್ರೂ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. ಯಾಕೆ ಈ ತರ ಶಾರ್ಪ್ನೆಸ್ ಇರೋದು? ಬಿಕಾಸ್ ಆಫ್ ದ ಯಾವುದು, ಸ್ಕ್ಲೀರೆಂಕೈಮಟಸ್ ಸೆಲ್ಸ್. ಓಕೆನಾ, ಡೆಡ್ ಸೆಲ್ಸ್ ಇರೋದ್ರಿಂದಾನೇ ಶಾರ್ಪ್ ಆಗಿರುತ್ತೆ, ಹಾರ್ಡ್ ಆಗು ಕೂಡ ಇರುತ್ತೆ. ದಟ್ ಈಸ್ ಅ ಪೆಕ್ಯುಲಿಯರ್ ಫೀಚರ್. ಓಕೆ, ಇಟ್ ಹ್ಯಾಸ್ ಅ ಸ್ಕ್ಲೀರೆಂಕೈಮಟಸ್ hypodermis. After the epidermal layer, we can observe the hypodermis layer, which is totally of sclerenchymatous cells. ಓಕೆನಾ, ಇದೆಲ್ಲದೂ ಕೂಡ ಸ್ಕ್ಲೀರೆಂಕೈಮಾ ಸೆಲ್ಸ್ ಇರೋದ್ರಿಂದಾನೇ ಏನಾಗುತ್ತೆ, ನಮ್ಗೆ ಶಾರ್ಪ್ ಎಡ್ಜ್ ಸಿಗ್ತಾ ಹೋಗುತ್ತೆ. ದೆನ್ ಈಚ್ ಈಸ್ ಸರೌಂಡೆಡ್ ಬೈ ಸ್ಕ್ಲೀರೆಂಕೈಮಟಸ್ ಬಂಡಲ್ ಶೀಟ್. ಇಲ್ಲಿ ನೋಡಿ, ಇದೆಲ್ಲದೂ ಕೂಡ ಬಂಡಲ್ ಶೀಟ್ ಅಂದ್ರೆ ಏನು, ವ್ಯಾಸ್ಕ್ಯುಲರ್ ಸಿಸ್ಟಮ್, xylem ಮತ್ತೆ ಫ್ಲೋಯಮ್ ಇರುತ್ತೆ ಈ ಬಂಡಲ್ ಅಲ್ಲಿ. ಇದೆಲ್ಲದೂ ಕೂಡ ಯಾವ್ದ್ರಿಂದ ಸರೌಂಡ್ ಆಗಿರೋದು, ಸ್ಕ್ಲೀರೆಂಕೈಮಾದಿಂದನೇ ಸರೌಂಡ್ ಆಗಿದೆ. ಅಂಡ್ ಲಾರ್ಜ್ ಕಾನ್ಸ್ಪೀಷಿಯಸ್ ಪ್ಯಾರೆಂಕೈಮಟಸ್ ಗ್ರೌಂಡ್ ಟಿಶ್ಯೂ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಲಾರ್ಜ್ ಏರಿಯಾ, ತುಂಬಾ ದೊಡ್ಡ ದೊಡ್ಡ ಏರಿಯಾ ಇದೆ. ಕಾನ್ಸ್ಪೀಷಿಯಸ್ ಅಂದ್ರೇನು, ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಬೋದು, ನೀಟಾಗಿ ಪ್ರಾಮಿನೆಂಟ್ ಆಗಿ ಕಾಣುತ್ತೆ ಗ್ರೌಂಡ್ ಟಿಶ್ಯೂ. ಇದೆಲ್ಲದೂ ಕೂಡ ಯಾವ್ದ್ರಿಂದ ಆಗಿರುವಂತದ್ದು, ಪ್ಯಾರೆಂಕೈಮಾ ಸೆಲ್ಸ್ ಇಂದ ಆಗಿದೆ. ಈ ತರ ಪ್ಯಾರೆಂಕೈಮಾ ಸೆಲ್ಸ್ ಇಂದ ಇದನ್ನ ಗ್ರೌಂಡ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅ ಮೇಜರ್ ಡಿಫರೆನ್ಸ್ ಇನ್ ಡೈಕಾಟ್ ಅಂಡ್ ದೆನ್ ಮೊನೊಕಾಟ್. ದ ಮೇಜರ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಕಾಂಜಾಯಿಂಟ್ ಅಂಡ್ ಕ್ಲೋಸ್ಡ್. ಕಾಂಜಾಯಿಂಟ್ ಆಗಿರುತ್ತೆ, ಇಲ್ಲೆಲ್ಲೂ ಕೇಂಬಿಯಂ ಇರೋದಿಲ್ಲ, ಜಸ್ಟ್ ಲೈಕ್ ಇನ್ ಅ ಡೈಕಾಟ್. ಹಾಗಾಗಿ ಇದನ್ನ ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂಡ್ ದೆನ್ ಇದು ಫ್ಲೋಯಮ್, ಇದು xylem. ಓಕೆ, ದೀಸ್ ಆರ್ ದ ವೆಸ್ಕ್ಯುಲರ್ ಬಂಡಲ್ಸ್. ಇದರಲ್ಲಿ ಕಂಪ್ಲೀಟ್ ಆಗಿ ಫ್ಲೋಯಮ್ ಮತ್ತೆ ಇದು xylem, ಇದೆಲ್ಲ ಕಂಪ್ಲೀಟ್ ಆಗಿ ಗ್ರೌಂಡ್ ಟಿಶ್ಯೂ. ತುಂಬಾ ಡಿಫರೆನ್ಸಸ್ ಏನೂ ಇಲ್ಲ, ತುಂಬಾ ಕಾಂಪ್ಲೆಕ್ಸ್ ನೇಚರ್ ಕೂಡ ಇಲ್ಲ, ಹಾಗಾಗಿ ವೆರಿ ಈಸಿ. The peripheral vascular bundles are smaller than centrally located ones. ಈ ಅಪ್ಪರ್ ಪೋರ್ಷನ್, ಪೆರಿಫೆರಲ್ ಅಂತಂದ್ರೇನು, ಮೇಲ್ಗಡೆ ಏರಿಯಾದಲ್ಲಿರುವಂತ ಎಲ್ಲಾ ವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಿದೆ ತುಂಬಾ ಚಿಕ್ಕದಾಗಿರುತ್ತೆ. ಕಂಪ್ಯಾರಿಟಿವ್ಲಿ ಲೋಯರ್ಸ್ ಅಂದ್ರೆ ಎಂಟೈರ್ ಇನ್ನರ್ ಸರ್ಫೇಸ್ ಅಲ್ಲಿ ಇದೆಲ್ಲದೂ ಕೂಡ ಲಾರ್ಜ್ ಆಗಿದೆ ಕಂಪ್ಯಾರಿಟಿವ್ಲಿ ಈ ಏರಿಯಾದಲ್ಲಿರುವಂತದ್ದು. ಅದು ಕೂಡ ಒಂದು ಮೇಜರ್ ಡಿಫರೆನ್ಸ್. ಅಂಡ್ ದ ಫ್ಲೋಯಮ್ ಪ್ಯಾರೆಂಕೈಮಾ ಈಸ್ ಆಬ್ಸೆಂಟ್ and water containing cavities are present within the vascular bundles. Okay na, idu kuda major difference between dicot and then monocot stem. Then anatomy of leaf. Ili root system illa, monocot root illa, especially anatomy of monocot leaf. This is a ಐಸೋಬೈಲ್ಯಾಟ್ರಲ್ ಲೀಫ್. ಆದ್ರೆ ಡೈಕಾಟ್ ಅಲ್ಲಿ ಏನಿತ್ತು, ಡಾರ್ಸಿ ವೆಂಟ್ರಲ್ ಇತ್ತು. ಆದ್ರೆ ಇಲ್ಲಿ ಮೊನೊಕಾಟ್ ಲೀಫ್ ಅಲ್ಲಿ ಏನು, ಐಸೋಬೈಲ್ಯಾಟ್ರಲ್. ಐಸೋ ಮೀನ್ಸ್ ಸಿಮಿಲರ್, ಸಿಮಿಲರ್. ಬೈಲ್ಯಾಟ್ರಲ್ ಅಂದ್ರೆ ಏನು, ಎರಡು ಸೈಡಿಗೆ ಅಂತ ಹೇಳಿ. ಓಕೆನಾ, ಎರಡು ಅಥವಾ ಟೂ ಸೈಡ್ಸ್. ನೋಡಿ, ಇಲ್ಲಿ ಅಪ್ಪರ್ ಲೇಯರ್ ಸಿಮಿಲರ್ ಅರೇಂಜ್ಮೆಂಟ್ಸ್ ಇದೆ, ಲೋಯರ್ ಲೇಯರ್ ಕೂಡ ಸಿಮಿಲರ್ ಅರೇಂಜ್ಮೆಂಟ್ಸ್ ಇದೆ. ಆದ್ರೆ ಡೈಕಾಟ್ ಸ್ಟೆಮ್ ಅಲ್ಲಿ, ಡೈಕಾಟ್ ಲೀಫ್ ಅಲ್ಲಿ ಆಗಿಲ್ಲ.
So the dorsal side is referred as adaxial epidermis. Along with that, they all have a vascular system, xylem, and this also have a mesophyll cell, substomatal cavity, and the lower layer is abaxial epidermis, and this is embedded with stomata. And this is a lower layer connected with phloem system. Okay, this is a xylem. Okay, this is a very typical and very simple structure of monocot leaf. Okay, na? Idರ ಜೊತೆಗೆ ನೀವೇನು ಹೇಳಬೇಕು? The anatomy of monocot leaf is like that of dicot leaf in many ways. ಕೆಲವೊಂದು ಸಿಸ್ಟಮ್ ಅಲ್ಲಿ many ways ಅಲ್ಲಿ ಅದನ್ನೇ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ, ಬಟ್ ಇಟ್ ಶೋ ಅ ಡಿಫ್ರೆಂಟ್ ಅಥವಾ differences ಅಥವಾ different characters. That means stomata are present on both surface of the epidermis. ಅಂದ್ರೇನು? upper layer ಅಲ್ಲೂ ಸ್ಟೊಮೆಟಾ ಇರುತ್ತೆ, lower layer ಅಲ್ಲೂ ಸ್ಟೊಮೆಟಾ ಇರುತ್ತೆ. And then mesophyll is not differentiated into pallidie and then spongy parenchyma. ಇದೆರಡು ಕೂಡ ಡೈಕಾಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ, ಬಟ್ ಇದರಲ್ಲಿ ಆ ತರ ಏನು ಡಿಫರೆನ್ಸಸ್ ಇಲ್ಲ. ಕಂಪ್ಲೀಟ್ ಆಗಿ ಹೋಲ್ ಇಸ್ ಕವರ್ಡ್ ವಿತ್ mesophyll cells. And there is no air cavity is also absent. Okay. Then in grasses, for example, in grasses na ತಗೊಳ್ಳೋದಾದ್ರೆ, certain adaxial epidermal cells along the vein modified into large empty colorless cells. These are called bulliform cells. Adaxial ಅಂದ್ರೇನು? Adaxial ಅಂದ್ರೇನು? upper layer. ಅಡಾಕ್ಸಿಯಲ್ ಅಪ್ಪರ್ ಲೇಯರ್ ಅಲ್ಲಿ ಈ ತರ ಬುಲಿಫಾರ್ಮ್ ಸೆಲ್ಸ್ ಗಳು ಕೂಡ ನಾವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ಜೊತೆಗೆ ನಾವೇನ್ ಹೇಳ್ತೀವಿ, ಕಲರ್ಲೆಸ್ ಕೂಡ ಆಗಿರುತ್ತೆ. ವೆನ್ ದೇ ಹ್ಯಾವ್ ಅಬ್ಸಾರ್ಬ್ಡ್ ವಾಟರ್ ಅಂಡ್ ಆರ್ ಟರ್ಜಿಡ್. ಟರ್ಜಿಡಿಟಿ ಗೊತ್ತಿದೆ ಅಲ್ವಾ? ಯಾವಾಗ ವಾಟರ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ, ಇದು ಸ್ವೆಲ್ ಆಗ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಟರ್ಜಿಡ್ ಅಂತ ಹೇಳ್ತೀವಿ. ಅಂಡ್ ದ ಲೀವ್ ಸರ್ಫೇಸ್ ಇಸ್ exposed. When they are flaccid due to water stress, they make the leaves curl inwards to the ಅಥವಾ inside, and this will help them to minimize water loss. ಇಲ್ಲಿ ಇದನ್ನ ಹೇಳ್ತೀನಿ ಹೇಗೆ ಅಂತ. ಈಗ ಇದನ್ನ ಒಂದು ಲೀಫ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಟರ್ಜಿಡ್ ಸೆಲ್ಸ್ಗಳು ವಾಟರ್ನ ಫಿಲಪ್ ಮಾಡ್ಕೊಂಡಿರುತ್ತೆ. ಓಕೆನಾ? ಆ ತರ ವಾಟರ್ ಫಿಲಪ್ ಇದ್ದಾಗ ಏನಾಗುತ್ತೆ, ಲೀಫ್ಗಳು ಸ್ಟ್ರಾಂಗ್ ಆಗಿ ನೀಟಾಗಿ ಸನ್ ಲೈಟ್ಗೆ ಎಕ್ಸ್ಪೋಸ್ ಆಗಿರುತ್ತೆ. ಯಾವಾಗ ವಾಟರ್ ಲಾಸ್ ಆಗುತ್ತೆ ಈ ಟರ್ಜಿಡ್ ಲೀವ್ಸ್ ಅಲ್ಲಿ, ಇದೇನಾಯ್ತು, ಕಂಪ್ಲೀಟ್ ಆಗಿ ಈ ತರ ಹಿಂಗ್ ರೋಲ್ ಆಗ್ತಾ ಬರುತ್ತೆ ಅಥವಾ ಶ್ರಿಂಕ್ ಆಗುತ್ತೆ ಲೀಫ್ಗಳು. ಯಾಕೆ? ಈ ವಾಟರ್ ಲಾಸ್ ನ ಪ್ರಿವೆಂಟ್ ಮಾಡಬೇಕು. ಹಾಗಾಗಿ ಈ ಲೀಫ್ ಕರ್ಲ್ ಆಗಿರೋದನ್ನ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಯೂಶುವಲಿ ಪ್ಲಾಂಟ್ಸ್ ಅಲ್ಲಿ ವಾಟರ್ ಲಾಸ್ ಅಥವಾ ವಾಟರ್ ಸ್ಕೇರ್ಸಿಟಿನ ಹೇಳ್ತಾ ಹೋಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಏನ್ ಮಾಡ್ಬೇಕು, ನಾವು ವಾಟರ್ ಸಪ್ಲೈ ಮಾಡಬೇಕು. ಓಕೆನಾ? ಎಸ್. ದೆನ್ ಪ್ಯಾರಲಲ್ ವೇನಿಯೇಷನ್. The parallel variation is reflected in the near similar size of vascular bundles. ಇಲ್ಲೇನಾಗುತ್ತೆ, ಪ್ಯಾರಲಲ್ ವೇನಿಯೇಷನ್ ಇರೋದ್ರಿಂದ ಏನಾಗುತ್ತೆ, ಅದೇ ನೀವು ಡೈಕಾಟ್ ಸ್ಟೆಮ್ ಲೀಫ್ ತಗೊಂಡಾಗ ಏನಾಗುತ್ತೆ, ಹೀಗೆ ವೆಬ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ ಅಲ್ವಾ? ಇಲ್ಲಿ ಮೇನ್ ಮಿಡ್ರಿಬ್ ಅಲ್ಲಿ ವೆಸ್ಕ್ಯುಲಾರ್ಸ್ ಬಂಡಲ್ ಇರುತ್ತೆ. ಆದ್ರೆ ನಾವು ಮೋನೋಕಾಟ್ ಲೀಫ್ ನ ಕನ್ಸಿಡರ್ ಮಾಡಿದಾಗ ಎಲ್ಲಾ ಕಡೆ ವೇನ್ಸ್ ಇರುತ್ತೆ. ಹೀಗಿರೋದ್ರಿಂದನೇ ಏನು, ಎಲ್ಲಾ ಏರಿಯಾದಲ್ಲೂ ನಾವು ವೆಸ್ಕ್ಯುಲರ್ ಸಿಸ್ಟಮ್ ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಈ ಲೀಫ್ ನ ಕಟ್ ಮಾಡಿದಾಗ ಟ್ರಾನ್ಸ್ಫರ್ ಸೆಕ್ಷನ್ ಅಲ್ಲಿ ನಮ್ಗೆಲ್ಲಾ ಕಡೆಯಲ್ಲೂ ವೆಸ್ಕ್ಯುಲರ್ ಬಂಡಲ್ಸ್ ತುಂಬಾ ನೀಟಾಗಿ ಕಾಣಿಸ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆ ಈ ತರ ಬರುತ್ತೆ, ಯಾಕೆ ಈ ತರ ಅರೇಂಜ್ಮೆಂಟ್ಸ್ ಇದೆ? ಬಿಕಾಸ್ ಆಫ್ ಪ್ಯಾರಲಲ್ ವೇನಿಯೇಷನ್. ಕೆಲವೊಂದ್ರಲ್ಲಿ ಮಾತ್ರ ನಾವು ಕೆಲವೊಂದು ಸ್ಪೀಶೀಸ್ ಅಲ್ಲಿ ಮೇನ್ ವೇನ್ಸ್ ಅಲ್ಲಿ ಮಾತ್ರ ಕೆಲವೊಂದ್ರಲ್ಲಿ ಕಾಣಬಹುದು ಅಂತ ಇದೆ. ಓಕೆನಾ? ಎಸ್. ಸೊ ದಿಸ್ ಇಸ್ ಅಬೌಟ್ ದ ಡೈಕಾಟ್ ಸ್ಟೆಮ್, ಡೈಕಾಟ್ ರೂಟ್, ಡೈಕಾಟ್ ಲೀಫ್, anatomy of this concept. ಓಕೆನಾ?
ದೆನ್ ಮೊನೊಕಾಟ್ ಲೀಫ್ ಅಂಡ್ ದೆನ್ ಮೊನೊಕಾಟ್ ಸ್ಟೆಮ್. ಇವೆರಡೂ ಕೂಡ ಮ್ಯಾಕ್ಸಿಮಮ್ ಆಗಿ ತುಂಬಾ ರಿಪೀಟೆಡ್ಲಿ ಕೇಳಿರುವಂತ ಕ್ವಶನ್ಸ್ಗಳು ಲಾಂಗ್ ಆನ್ಸರ್ಸ್ಗೆ. ಅದೇ ನೀವು ಶಾರ್ಟ್ ಆನ್ಸರ್ಸ್ ಅಲ್ಲಿ ಸಿಂಪಲ್ ಟಿಶ್ಯೂಸ್ ಕೇಳ್ತಾರೆ, ಪ್ಯಾರೆಂಕೈಮಾ, ಕೋಲೆಂಕೈಮಾ, ಸ್ಕ್ಲೆರೆಂಕೈಮಾ, ಟೈಪ್ಸ್ ಆಫ್ ದ xylem, ಟೈಪ್ಸ್ ಆಫ್ ದ ಫ್ಲೋಯಮ್ ಅಂಡ್ ದೆನ್ xylem ಟಿಶ್ಯೂಸ್, ಈ ತರ ಎಲ್ಲ ಕೇಳ್ತಾ ಹೋಗ್ತಾರೆ. ಓಕೆನಾ? ಎಸ್, ಲೆಟ್ಸ್ ಕಂಟಿನ್ಯೂ ವಿತ್ ಕ್ವಶನ್ ಅಂಡ್ ಆನ್ಸರ್ಸ್. ಓಕೆ, ಎಸ್. Which among the following is incorrect about tissues in a plant? ಇಲ್ಲಿ ಟಿಶ್ಯೂ ಕೇಳಿರುವಂಥದ್ದು. A cluster of cells that have a common origin and work together to achieve a specific function. Yes, ಇದು ಕೂಡ ಕರೆಕ್ಟ್ ಇದೆ ಅಲ್ವಾ? ಟಿಶ್ಯೂ ಅಂದ್ರೇನೆ ಹಾಗೆ ಯೂನಿಟ್ ಆಗಿ ವರ್ಕ್ ಮಾಡುತ್ತೆ, ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಮಾಡ್ತಾ ಹೋಗುತ್ತೆ, ಜೊತೆಗೆ ಕಾಮನ್ ಒರಿಜಿನ್ ಇಂದ ಅಪಿಯರ್ ಆಗಿರುತ್ತೆ. A plant tissue varies from that of an animal because they vary in their function and characters. ಇದು ಏನು ಅರ್ಥ ಆಯ್ತಾ? ಪ್ಲಾಂಟ್ ಟಿಶ್ಯೂ ಮತ್ತೆ ಅನಿಮಲ್ ಟಿಶ್ಯೂ ಎರಡು ಕೂಡ ಬೇರೆ, ಯಾಕೆಂದ್ರೆ ಅದ್ರ ಫಂಕ್ಷನ್ ಮತ್ತೆ ಕ್ಯಾರೆಕ್ಟರ್ಸ್ ಕೂಡ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ? ಹೌದು ಅಲ್ವಾ? ನಮ್ಮಲ್ಲಿರುವಂತ ಟಿಶ್ಯೂ ಸಿಸ್ಟಮ್ ಬೇರೆ, ಪ್ಲಾಂಟ್ ಅಲ್ಲಿರೋ ಟಿಶ್ಯೂ ಸಿಸ್ಟಮ್ ಬೇರೆ. ನಾವು ಗ್ರೀನ್ ಕಲರ್ ಇದೀವಾ? ಇಲ್ಲ, ಸ್ಕಿನ್ ಕಲರ್ ಬೇರೆ ಇದೆ ಪ್ರತಿಯೊಬ್ಬರಿಗೂ. ಪ್ಯಾರೆಂಕೈಮಾ, ಕೋಲೆಂಕೈಮಾ ಇದ್ದಿದ್ರೆ ನಾವು ಗ್ರೀನ್ ಕಲರ್ ಇರ್ತಾ ಇದ್ವಿ. ಹಾಗಾಗಿ ಟೋಟಲಿ ಕರೆಕ್ಟ್ ಆಗಿದೆ ಈ ಸೆಂಟೆನ್ಸ್ ಅವರ ಸ್ಟೇಟ್ಮೆಂಟ್. In a plant, there are two types of tissues, namely meristematic and then permanent tissues. ಹೌದು. A secondary meristematic tissue comprises of sclerenchyma, collenchyma, parenchyma and epidermis. No, ಇದು ಸರಿ ಇಲ್ಲ. ಸೆಕೆಂಡರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಾಗಿರುತ್ತೆ? ಇವೆಲ್ಲ ಸಿಂಪಲ್ ಗೆ ಬರುವಂತದ್ದು. ಸೆಕೆಂಡರಿ ಅಂತಂದ್ರೇನು? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಯಾವುದು? ಸಿಂಪಲ್ ಅಂಡ್ ದೆನ್ ಕಾಂಪೌಂಡ್ ಆರ್ ಕಾಂಪ್ಲೆಕ್ಸ್, ಅದ್ರಲ್ಲಿ ಯಾವ್ದು ಬರುತ್ತೆ? ಸೊ ಹಾಗಾಗಿ ಡಿ ಏನಿದೆ ರಾಂಗ್ ಆಗಿದೆ ಅಬೌಟ್ ದ ಪ್ಲಾಂಟ್ ಟಿಶ್ಯೂ. ಸೊ ಹಾಗಾಗಿ ಇದನ್ನ ನಾವು ಚೂಸ್ ಮಾಡಬೇಕು. ಎಸ್, ನೆಕ್ಸ್ಟ್ ಕ್ವಶನ್. Which among the following statement is incorrect about meristematic tissue? Apical meristems. ಮೆರಿಸ್ಟಮ್ ಅಂತಂದ್ರೇನು? ಗ್ರೋ ಆಗೋದಕ್ಕೆ ಅಂತ ಹೆಲ್ಪ್ ಮಾಡುವಂತ ಸೆಲ್ಗಳು. ಆಕ್ಟಿವ್ಲಿ ಇನ್ವಾಲ್ವ್ ಸೆಲ್ಸ್ ಅನ್ನು ನಾವೇನ್ ಹೇಳ್ತೀವಿ? ಮೆರಿಸ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಇದರಲ್ಲಿ ಇನ್ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಅನ್ನ ಹೇಳಿ. Meristematic tissues are quite small, which allows large number of cell division. ನೋಡಿ, their cytoplasm is quite dense, which means they contain many cell organelles that help them increases their rate of respiration. Their cell wall is thin, which allows them to divide easily, and larger vacuoles let them break easily and give mechanical support. ವ್ಯಾಕ್ಯೂಲ್ ಇದ್ರೆ ಈಸಿಯಾಗಿ ಬ್ರೇಕ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಮೆಕ್ಯಾನಿಕಲ್ ಸಪೋರ್ಟ್ ಕೂಡ ಇದು ಕೊಡ್ತಾ ಹೋಗೋದಿಲ್ಲ. ಯಾವುದು? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಅಗೇನ್ ಲಾಸ್ಟ್ ಒನ್, ಡಿ. ಇಲ್ಲಿ ವ್ಯಾಕ್ಯೂಲ್ಸ್ ಕೂಡ ಇರೋದಿಲ್ಲ ಜಾಸ್ತಿ, ಇವೆಲ್ಲದೂ ಕೂಡ ಕರೆಕ್ಟ್ ಇದೆ. ಓಕೆನಾ? ಇಟ್ breaks easily and give mechanical support. No, this is totally wrong. Which among the following is not correct about primary and secondary meristematic tissue? Primary meristems rises at the early stage of plant and comprises of apical and intercalary system or meristem. Early stages of plant is corrected and comprises of apical and intercalary meristem. ಆಗೋದಲ್ವಾ?
And secondary meristem rises at the later stages of plant and comprises of later meristem. Of course, yes. Apical meristem is present at tip of root and shoot and also helps in the increase of length. Yes, ಇದು ಕೂಡ ಹೌದು. And intercalary meristem helps in the increase of girth or girth in plants. ಇದು ಹೌದಾ? ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಇದೆಲ್ಲದೂ ಕೂಡ ಮೆರಿಸ್ಟೆಮ್. ಮೆರಿಸ್ಟೆಮ್ ನೆನಪಾಗ್ತಿದೆಯಾ? ಇಲ್ಲ ಆ ಸೆಷನ್ಗೆ ಮುಗಿದು ಹೋಗ್ತಿದೆಯಾ? ಅಪಿಕಲ್ ಮೆರಿಸ್ಟೆಮ್ಸ್, ಆಕ್ಟಿವ್ ಡಿವೈಡ್ ಸೆಲ್ಸ್. ಇಲ್ಲ, ಇಲ್ಲಿ ಇನ್ಕ್ರೀಸ್ ಇನ್ ಗಿರ್ತ್ಗೆ ಅಥವಾ ಏನು ವಾಲ್ಯೂಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಲಾಂಗಿಟ್ಯೂಡಿನಲ್ ಡೈರೆಕ್ಷನ್ ಅಲ್ಲಿ ಹೆಲ್ಪ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಿರ್ತ್ ಅಂದ್ರೇನು? ಈ ತರ ಅಂದ್ರೇನು? ರೇಡಿಯಸ್ ಇನ್ಕ್ರೀಸ್ ಆಗುವಂತ ಕಂಟೆಂಟ್ಗೆ ಹೆಲ್ಪ್ ಆಗುತ್ತಾ ಅಂತ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೋ, ದಿಸ್ ಇಸ್ ಟೋಟಲಿ ರಾಂಗ್. ಹಾಗಾಗಿ ಆನ್ಸರ್ ಇಸ್ ಡಿ. ಓಕೆನಾ? ಎಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಪರ್ಮನೆಂಟ್ ಟಿಶ್ಯೂ? ಪರ್ಮನೆಂಟ್ ಟಿಶ್ಯೂ ಅಂತಂದ್ರೆ ಅದು xylem ಮತ್ತೆ ಫ್ಲೋಯಮ್. ಹೀಗೆ ನೆನಪಾಗ್ಬೇಕು ನಿಮ್ಗೆ. Permanent cells are formed from the meristem tissues that gradually lose their ability to divide and perform few other specific function. Yes, ಹೌದು, ಇದು ಕರೆಕ್ಟ್ ಇದೆ. Process by which meristem tissues gradually change to permanent tissue is called differentiation. Yes, this is also right. Permanent tissues are classified into simple and complex permanent tissue. ಹೌದಲ್ವಾ? ಹೌದು ತಾನೆ? ಹೌದಾ? ಪರ್ಮನೆಂಟ್ ಆರ್ ಕ್ಲಾಸಿಫೈಡ್ ಇಂಟು ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಇದೆಯಾ? ಇಲ್ಲ, ಯಾಕಂದ್ರೆ ಫ್ಲೋಯಮ್ ಮತ್ತೆ xylem ಮಾತ್ರ ಇರೋದು ಅದರಲ್ಲಿ. ಸಿಂಪಲ್ ಕಾಂಪ್ಲೆಕ್ಸ್ ಅನ್ನೋದಿಲ್ಲ, ಇರೋದೇ ಕಾಂಪ್ಲೆಕ್ಸ್. ಅಂಡ್ ದೆನ್ simple permanent tissues and complex permanent tissues are classified based on their intercellular gaps. ಹೇಳಿ, ಇವತ್ತರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಿ ಅಂತ. ಯಾವುದು? ಡಿ ಅಲ್ವಾ? ಇನ್ಕರೆಕ್ಟ್. ಇಲ್ಲೇನು? ಇಂಟರ್ಸೆಲ್ಯುಲರ್ ಗ್ಯಾಪ್ಸ್ ಬೇಸಿಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡಿಲ್ಲ. ಆಕ್ಚುಲಿ ಇದು ಸರಿ ಇದೆ. ಯಾವುದು? ಥರ್ಡ್ ಒನ್ ಕೂಡ ಸರಿ ಇದೆ. ಹಾಗಾಗಿ ಫೋರ್ತ್ ಒನ್ ಈಸ್ ಟೋಟಲಿ ರಾಂಗ್. ಓಕೆ, ಅದು ಬೇಸ್ಡ್ ಆನ್ ಯಾವ್ದನ್ನ? ಆಕ್ಟಿವಿಟಿ ಮೇಲೆ, ಫಂಕ್ಷನ್ ಮೇಲೆ ಅದನ್ನ ಡಿವೈಡ್ ಮಾಡಿದ್ದಾರೆ. ಫ್ಲೋಯಮ್ ಮತ್ತೆ xylem ಅಂತ ಹೇಳಿ. ಎಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಪ್ಯಾರೆಂಕೈಮಾ? The packing tissue in a plants that store food and nutrients and water are called parenchyma. Parenchyma with chlorophyll is called chlorenchyma and parenchyma with air is called aerenchyma. ಅಲ್ವಾ? ಸರಿ ಇದೆ. ಏನು? ಪ್ಯಾರೆಂಕೈಮಾ ಸೆಲ್ಸ್ ಅಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಇದ್ರೆ ಅದನ್ನ ನಾವೇನ್ ಹೇಳ್ತೀವಿ? ಕ್ಲೋರೆಂಕೈಮಾ ಅಂತ ಹೇಳ್ತೀವಿ. ಏರ್ ಫಿಲಪ್ ಆಗಿದ್ರೆ ಅದನ್ನ ಏರೆಂಕೈಮಾ, ಏರೆಂಕೈಮಾ ಅಂತ ಹೇಳ್ತೀವಿ. ಇದು ಕೂಡ ಕರೆಕ್ಟ್ ಇದೆ. And the intercellular gaps in parenchyma are negligible. Aerenchyma is mostly present in aquatic plants and chlorenchyma is present in leaves. Yes, D ಕೂಡ ಸರಿ ಇದೆ, B ಕೂಡ ಸರಿ ಇದೆ, A ಕೂಡ ಸರಿ ಇದೆ. ಆದ್ರೆ ಇಲ್ಲಿ ನೆಗ್ಲಿಜಿಬಲ್ ಇಲ್ಲ, ತುಂಬಾ ದೊಡ್ಡದಾಗಿ ಗ್ಯಾಪ್ಸ್ ಗಳಿರುತ್ತೆ, ಇಂಟರ್ಸೆಲ್ಯುಲರ್ ಸ್ಪೇಸ್ ಇದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ನಾಟ್ ಅಂದ್ರೆ ಏನು? ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಆದ್ರೆ ಈ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ. ಓಕೆನಾ? ಎಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಬೌಟ್ ಕೋಲೆಂಕೈಮಾ? ಇದು ಲಿವಿಂಗ್ ಸೆಲ್ಸ್ ಅಲ್ಲಿ ಬರುತ್ತೆ. ದೀಸ್ ಆರ್ ದ ಟಿಶ್ಯೂ ರೆಸ್ಪಾನ್ಸಿಬಲ್ ಫಾರ್
Dear students, small technical issues is within 5 minutes. ಹಾಗಾಗಿ ಅದನ್ನ ಸಾಲ್ವ್ ಮಾಡಿದ್ದೆ ಸ್ವಲ್ಪ ಲೇಟ್ ಆಯ್ತು. ವೆಲ್ಕಮ್ ಬ್ಯಾಕ್ ಅಗೇನ್. ಎಸ್. Which among the following statement is incorrect about collocaima? Already, these are the tissue responsible for flexibility in plants. They have less intracellular spaces in between them. They allow bending of stem and leaves without breaking. Their walls are ರೆಗ್ಯುಲರ್ ಥಿಕ್ಕಂಡ್ ಅಂದ್ರೆ ಏನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ಥಿಕ್ ಆಗಿದೆ ಅಂತ ಹೇಳಿರುವಂತದ್ದು. ಬಟ್ ಅಲ್ಲ, ಯಾಕಂದ್ರೆ ಕಾರ್ನರ್ ಅಲ್ಲಿ ಮಾತ್ರ ಲಿಗ್ನಿನ್ ಮತ್ತೆ ಸಿಲ್ಯುಲೋಸ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಕಾರ್ನರ್ ಅಲ್ಲಿ ಈ ತರ ಅಪಿಯರ್ ಇರುತ್ತೆ. ಅಂದ್ರೆ ಸ್ಟಾರ್ ಶೇಪ್ ಸ್ಟ್ರಕ್ಚರ್ ಇರೋದ್ರಿಂದ ಈ ಆನ್ಸರ್, ಈ ಸ್ಟೇಟ್ಮೆಂಟ್ ಏನಿದೆ ಇನ್ಕರೆಕ್ಟ್ ಆಗಿದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಸ್ಕ್ಲೆರೆನ್ಕೈಮಾ? These are the living tissues responsible for stiffness in plants. The husk of coconut is made up of sclerenchymatous tissue. They are of two kinds, namely sclerids and fibers. Simple pits are present in thickened cell walls of sclerenchyma. ಮೇಜರ್ ಆಗಿರೋ ಒಂದು ಡಿಫರೆನ್ಸ್ ಏನು? ಸ್ಕ್ಲೆರೆನ್ಕೈಮಾ ಇಸ್ ಟೋಟಲಿ ಡೆಡ್ ಸೆಲ್. ಹಾಗಾಗಿ ಲಿವಿಂಗ್ ಟಿಶ್ಯೂಸ್ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ಆಗಿ ರಾಂಗ್ ಇದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಎ. ಓಕೆನಾ? ಎಸ್. Which among the following are incorrect about xylem? Complex permanent tissues are made up of many types of cells and comprises xylem and phloem. Second, xylem and phloem are together termed as vascular bundles. Xylem contains mostly of dead cells and helps in conduction of water, minerals from roots to the stem and leaves. Tracheids are the living cells that conduct water and then minerals vertically. ಯಾವುದು ಇನ್ಕರೆಕ್ಟ್ ಆಗಿದೆ ಅಬೌಟ್ xylem ಅಂತ ಕೇಳಿರೋಂಥದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? Tracheids are the living cells ಅನ್ನೋದೇ ದೊಡ್ಡ ರಾಂಗ್ ಸ್ಟೇಟ್ಮೆಂಟ್. ಇದು ಡೆಡ್ ಕಂಡಕ್ಟಿಂಗ್ ಟಿಶ್ಯೂ. ಹಾಗಾಗಿ ಇದು ಕರೆಕ್ಟ್ ಆಗಿರೋ ಆನ್ಸರ್. Which among the following is incorrect about different cells in xylem? Tracheids are tubular structure made up of dead cells without protoplasm. Xylem vessels have lignified walls without protoplasm. Xylem parenchymatic tissues are made up of thin-walled living cells and conduct water sideways. Xylem fibers are perforated and help in conduction of water to branches. ಯಾವುದನ್ನ ಚೂಸ್ ಮಾಡ್ಬೇಕು ನಾವು? ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ನ ಚೂಸ್ ಮಾಡ್ಬೇಕು. ಹಾಗಾಗಿ ಇಲ್ಲಿ ಪರ್ಫೋರೇಟೆಡ್ ಆಗಿಲ್ಲ. ಯಾವುದು? xylem ಫೈಬರ್ಸ್. ಅದೇನಾಗಿದೆ? ಹೀಗಿರುತ್ತೆ ಫೈಬರ್ಸ್. ಅಲ್ಲೆಲ್ಲೂ ಕೂಡ ಪರ್ಫೋರೇಷನ್ ಇರೋದಿಲ್ಲ, ಅಂದ್ರೇನು ಹೋಲ್ ಇರೋದಿಲ್ಲ. ಹಾಗಾಗಿ ಇದು ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್. ಓಕೆ. Which among the following is incorrect about stomata? The closing and opening of stomata is due to diffusion. The factors affecting stomatal movement are light, carbon dioxide, and oxygen, availability of water, potassium levels, and temperature. Some plants like grass have dumbbell-shaped guard cells. The cells that are just beside the guard cells are called subsidiary cells. ಇನ್ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಯಾವುದು? ರಿಗಾರ್ಡಿಂಗ್ ಸ್ಟೊಮೆಟಾ ಅಂತ ಕೇಳಿರುವಂತದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ಬೇಕಿಲ್ಲಿ ನಾವು? ಡಂಬೆಲ್ ಶೇಪ್ಡ್ ಗಾರ್ಡ್ ಸೆಲ್ಸ್ ಕೂಡ ಇದೆ. ಇದು ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇಂದ ಅದರ ಮೂವ್ಮೆಂಟ್ ಅಂದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಕೂಡ ಆಗೋದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ. ಹಾಗಾದ್ರೆ ಕರೆಕ್ಟ್ ಇಲ್ಲದೆ ಇರೋ ಸ್ಟೇಟ್ಮೆಂಟ್ ಯಾವುದು? The opening and closing is due to diffusion. ಇದು ಟೋಟಲಿ ಡಿಫ್ಯೂಷನ್ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ. ಅಪ್ಪರ್ ಕಾನ್ಸಂಟ್ರೇಷನ್ ಟು ದ ಲೋಯರ್ ಕಾನ್ಸಂಟ್ರೇಷನ್. ಹಾಗಾಗಿ
ಆ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗಲ್ಲ ಸ್ಟೊಮ್ಯಾಟೊ. Which among the following is incorrect about different cells in phloem? Sieve tubes are tubular cells with perforated walls, with large vacuoles, peripheral cytoplasm, and without nucleus. Companion cells are specialized parenchyma cells that help in regulation of metabolic activities. Phloem parenchyma cells are elongated cylindrical cells that support sieve tubes. Phloem fibers are living cells with extremely thick cell walls and provide mechanical support or strength. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀವಿ ನಾವು ಇಲ್ಲಿ ನೋಡಿ ಲಿವಿಂಗ್ ಅನ್ನೋ ಥಿಂಗೆ ಇಲ್ಲಿ ರಾಂಗ್ ಆಗಿದೆ. ಯಾವುದು ಫೈಬರ್ಸ್ ಎಲ್ಲ ಆಲ್ಮೋಸ್ಟ್ ಡೆಡ್ ಕಂಪೋನೆಂಟ್. ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆನಾ? ಎಸ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ incorrect about epidermal tissue system? Epidermal tissue system provides protection and stop too much loss of water, comprises of epidermis, stomata, epidermal appendages. Second is single continuous layer of compactly arranged parenchymatous cells that provides complete protection are present in epidermis. Cuticle provides waterproof nature for leaves and stem, and stomata, which regulates exchange of air and water. Stomata are surrounded by a pair of kidney-shaped cells called guard cells, and the inner walls of stomata are comparatively thinner than that of outer walls. ನೀವು ಇದನ್ನು ಹೇಗೆ ಯೋಚನೆ ಮಾಡಬೇಕು? ಕಂಪ್ಲೀಟ್ ಆಗಿ ಎಪಿಡರ್ಮಲ್ ಟಿಶ್ಯೂ ಅದ್ರ ಮೇಲೆ ಫೋಕಸ್ ಮಾಡಬೇಕು ಈ ಕ್ವಶನ್ ಆನ್ಸರ್ ಮಾಡುವಾಗ. ಹಾಗಾಗಿ ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು? ಯಾವುದು? ಆಕ್ಚುಲಿ ರಾಂಗ್ ಆಗಿರೋ ಸ್ಟೇಟ್ಮೆಂಟ್ ಇದು. ದ ಇನ್ನರ್ ವಾಲ್ ಆಫ್ ಸ್ಟೊಮೆಟಾ ಆರ್ ಕಂಪ್ಯಾರಿಟಿವ್ಲಿ ಥಿನ್ನರ್ ದನ್ ದಟ್ ಆಫ್ ಔಟರ್ ವಾಲ್. ಇದು ಹೋಲ್ ಕಾನ್ಸೆಪ್ಟೇ ಇಲ್ಲ ಆಕ್ಚುಲಿ. ಓಕೆ, ಎಸ್. Which among the following is incorrect about tissue system? Epidermal appendages are outgrowth on epidermis and help in water and mineral absorption and also prevents water loss. ಹೌದು, ಸರಿ ಇದೆ. All tissues that are neither vascular nor epidermal tissues are called ground tissue and include parenchyma, collenchyma, and sclerenchyma. Open vascular bundles are those that have a cambium in between xylem and phloem and are present in most of the monocots. In radial vascular bundle, xylem and phloem are arranged on different radii. ಹಾಗಾಗಿ ಯಾವುದು ರಾಂಗ್ ಆಗಿರೋದು? ಮೊನೋಕಾಟ್ಸ್ ಅಲ್ಲಿ ಇರೋದಿಲ್ಲ, ಡೈಕಾಟ್ಸ್ ಅಲ್ಲಿ ಮಾತ್ರ ಇರುತ್ತೆ ಈ ಸಿಸ್ಟಮ್. ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಸಿ. Then, which among the following is incorrect about the anatomy of dicot root? The layer just inside the endodermis in a dicot root is called pericycle. Yes, the portion between endodermis and epidermis is covered by parenchyma cells. Secondary growth initiates from the cells of pericycle. Yes. Pith in a dicot root quite larger than that of a monocot root. ಹೌದಾ? ನೋಡಿ ಯಾವ್ದು ಆನ್ಸರ್. ಈಗ ಜಸ್ಟ್ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಲ್ವಾ? ಇಲ್ಲ, ಇದು ಲಾರ್ಜರ್ ಇರೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಅಲ್ಲ ಇದು. ಸೊ ಡಿ ಇಸ್ ದ ಆನ್ಸರ್. Which among the following is an incorrect statement about the anatomy of dicot root? More xylem bundles are present in dicot root. Conjunctive tissues are made up of parenchymatic cells. Cortex is made up of sclerenchymatous cells. Intercellular space are absent in endodermis.
ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರುವಂತ ಸ್ಟೇಟ್ಮೆಂಟ್ಸ್ ಎಲ್ಲ ಇದೆ. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವುದು? ಇಲ್ಲಿ ನೋಡಿ, ಸ್ಕ್ಲೆರೆನ್ಕೈಮಟಸ್ ಸೆಲ್ಸ್ ಇಲ್ಲ, ಇದು ಲಿವಿಂಗ್ ಟಿಶ್ಯೂ ಆಗಿರ್ಬೇಕು. ಯಾವುದು? ಕಾರ್ಟೆಕ್ಸ್. ಹಾಗಾಗಿ ಸ್ಕ್ಲೆರೆನ್ಕೈಮಟಸ್ ಅಂತ ಅಂದ್ರೇನು? ಡೆಡ್ ಟಿಶ್ಯೂ. ಇದು ರಾಂಗ್ ಆಗಿರೋ ಸ್ಟೇಟ್ಮೆಂಟ್. Which among the following is incorrect about dicot stem? Xylem and phloem are vascular bundles, are arranged in a ring-like fashion. Hypodermis is present just below the epidermis. A vascular bundles are of open type. A pith is made up of vascular bundles. It's totally wrong. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. Which among the following is incorrect about anatomy of dicot stem? Okay, na? Epidermis is covered with a thin layer of cuticle and it bears fused stomata and trichomes. The hypodermis is made up of collenchymatous cells and is present just below the epidermis. Yes. Cortex is made up of parenchymatic cells with conspicuous intercellular spaces. Endodermis are also called as wax sheath as they are rich in waxy material. ಇದು ಟೋಟಲಿ ರಾಂಗ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇದಕ್ಕೆ? ಡಿ. ಓಕೆನಾ? ಎಂಡೋಡರ್ಮಿಸ್ ಅಲ್ಲಿ ಎಲ್ಲೂ ಕೂಡ ವ್ಯಾಕ್ಸಿ ಲೇಯರ್ ಇರೋದಿಲ್ಲ. ಏನಿದ್ರು ಕೂಡ ಅಪ್ಪರ್ ಲೇಯರ್ ಅಲ್ಲಿ ಮಾತ್ರ. ಅದನ್ನು ನಾವು ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಎಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಅನಾಟಮಿ ಆಫ್ ದ ಡೈಕಾಟ್ ಲೀಫ್? Mesophyll is the portion in between adaxial and abaxial epidermis. Mesophyll that perform photosynthesis are called Palissidae, parenchyma, and spongy parenchyma. Yes. Spongy parenchyma are placed towards the adaxial epidermis. Palissidae parenchymatic cells are elongated cells that are arranged parallel to each other. ಇದು yes. Abaxial ಅಲ್ಲಿ ಇರುತ್ತೆ ಇದು ಸ್ಪಾಂಜಿ. ಅಡಾಕ್ಸಿಯಲ್ ಅಲ್ಲಿ ಇಲ್ಲ, ಅಂದ್ರೆ ಅಪ್ಪರ್ ಲೇಯರ್ ಅಲ್ಲಿ ಹತ್ರ ಇರೋದಿಲ್ಲ. ಹಾಗಾಗಿ ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದಿಲ್ಲಿ? ಸಿ. Then vascular bundles are surrounded by what? Bundle sheath cells, endodermis, epidermis, and hypodermis. ಯಾವ್ದ್ರಲ್ಲಿ ಇದನ್ನ ನಾವು ಲೀಫ್ ಅನಾಟಮಿಯಲ್ಲಿ ನೋಡ್ತೀವಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಎ. The central portion of the stem is called pith, cortex, vascular bundles, and ground tissue. ಯಾವ್ದು ಹೇಳ್ತೀವಿ ನಾವು? ಸೆಂಟ್ರಲ್ ಪಾರ್ಟ್ ಆಫ್ ದ ಸ್ಟೆಮ್. ಯೂಶುವಲ್ ನಾವೇನ್ ಹೇಳ್ತೇವೆ? ಪಿತ್ ಅಂತಾನೆ ಹೇಳೋದಲ್ವಾ? ಎಸ್. ಅಲ್ಲೇನು ಮತ್ತೆ ಡೌಟ್ ಇಲ್ಲ. Which among the following is correct about the anatomy of monocot root? Anatomy of monocot root ಅಂತ ಕೇಳಿರುವಂತದ್ದು. ರೂಟ್ ಬಗ್ಗೆ ಡಿಸ್ಕಷನ್ ನಾವು, ಯಾಕಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಅದು. ಸೊ ಆದ್ರೂ ಕೂಡ ನಾನು ಹೇಳ್ತೀನಿ. The outermost layer in the root is called epidermis. Yes. The endodermis has a Casparian strip that avoids water leakage from vascular bundles and invasion of foreign particles. Channels that connects the parenchyma cells are called plasmodermata. A cambium is present in between the xylem and then phloem. ಏನ್ ಚೂಸ್ ಮಾಡಬಹುದು ನಾವಿಲ್ಲಿ? ಕೇಮಿಯಂ ಇರೋದಿಲ್ಲ ರೂಟ್ ಅಲ್ಲಿ. ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇದು. ಇದೆಲ್ಲದೂ ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಪ್ರಾಪರ್ ಆಗಿರೋ ಆನ್ಸರ್ ಯಾವುದು? ರೂಟ್ ಅಲ್ಲಿ ಕೇಮಿಯಂ ಈಸ್ ಪ್ರೆಸೆಂಟ್ ಅಂತ ಹೇಳಿದ್ದಾರೆ, ಇಲ್ಲಿ ಟೋಟಲಿ ಆಬ್ಸೆಂಟ್ ಇರುತ್ತೆ ಇನ್ ಮೊನೊಕಾಟ್ ರೂಟ್. ದೆನ್ the layer just below the epidermis in a monocot stem is, monocot stem ಇದೆ ಅಲ್ವಾ? just below the epidermis. Hypodermis, vascular bundles, endodermis, parenchyma.
ಏನು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಹೈಪೋಡರ್ಮಿಸ್. Which among the following is not correct about monocot stem? In monocot stem, the vascular bundles are scattered. Yes. More than one conjoint vascular bundle is present. Yes. Cambium is absent and cortex is present. In between the two, which one is right? C or D? ಯಾವುದನ್ನ ಚೂಸ್ ಮಾಡ್ತೀರಿ? ಕಾರ್ಟೆಕ್ಸ್ ಇಸ್ ಪ್ರೆಸೆಂಟ್ ಅಂತ ಹೇಳಿದ್ದಾರೆ. ಆಕ್ಚುಲಿ ಇಲ್ಲೆಲ್ಲ ಕೂಡ ಗ್ರೌಂಡ್ ಟಿಶ್ಯೂಸ್ನ ನಾವು ನೋಡುವಂಥದ್ದು. ಹಾಗಾಗಿ ಕಾರ್ಟೆಕ್ಸ್ ಅಂತ ಒಂದು ಮೇಜರ್ ಆಗಿ ಪೋರ್ಷನ್ ಇರೋದಿಲ್ಲ ಯಾವ್ದ್ರಲ್ಲಿ? ಮೊನೊಕಾಟ್ ಸ್ಟೆಮ್ ಅಲ್ಲಿ. ಹಾಗಾಗಿ ಇದನ್ನ ಏನ್ ಹೇಳ್ಬೇಕು ನಾವು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೇಕು. ಬಟ್ ಇದು ಕರೆಕ್ಟ್ ಆಗಿರೋ ಆನ್ಸರ್. Which among the following is incorrect about anatomy in a monocot leaf? Stomata is present both on abaxial, adaxial epidermis. ಅಂದ್ರೇನು? ಅಪ್ಪರ್ ಲೇಯರ್, ಲೋಯರ್ ಲೇಯರ್ ಅಲ್ಲಿ ಇದೆ. ಕರೆಕ್ಟ್ ಇದೆ. ಮಿಸೋಫಿಲ್ is well differentiated into pallidity and spongy parenchyma cells. ಯಾವ್ದ್ರಲ್ಲಿ ಹೇಳಿರುವಂತದ್ದು? ಮೊನೊಕಾಟ್ ಲೀಫ್ ಅಲ್ಲಿ. Vascular bundles are seen in veins and midrib and are surrounded by thick-walled bundle sheath. Yes, he's writing. C. Vascular bundles are seen in veins and midrib and are surrounded by thick-walled bundle sheath. C ಅಂತ ಆನ್ಸರ್ ಮಾಡಿದಿರಿ. ನೋಡಿ ಸಿ ಹೌದಾ ಅಂತ ಹೇಳಿ. ಮೋಸ್ಟ್ ಆಫ್ ದ ಸೆಲ್ಸ್ ಆರ್ ಪ್ಯಾರೆನ್ಕೈಮಾ ಸೆಲ್ಸ್. ಅನಾಟೊಮಿ ಆಫ್ ಲೀಫ್. ಲೀಫ್ ಯಾವುದು? ಮೋನೋಕಾಟ್ ಲೀಫ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ. ಪ್ಯಾಲಿಸಿಡೆ, ಸ್ಪಾಂಜಿ, ಪ್ಯಾರೆನ್ಕೈಮಾ ಅಂತ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಹಾಗಾಗಿ ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು? ಬಿ. ಇಲ್ಲಿ ಸಿಂಪಲ್ ಆಗಿ ಮಿಸೋಫಿಲ್ ಅಂತ ಇದೆ ಮಾತ್ರ. ಪ್ಯಾಲಿಸಿಡೆ ಆರ್ ಸ್ಪಾಂಜಿ ಅಂತ ಇಲ್ಲ. ಹಾಗಾಗಿ ಸಿ ಅಲ್ಲ ಆನ್ಸರ್. ಓಕೆನಾ? ಎಸ್. The last question is, which among the following statement is incorrect about monocot tissue system? Bulliform cells that help in the curling leaf are absent in monocot leaf. Epidermis covers the entire plant and protects the plant from external damage. Yes. Vascular bundles in monocot stem are neither radial nor conjoint. In monocot stem, pericycle is absent. ಯಾವ್ದನ್ನ ಹೇಳ್ಬೇಕು ನಾವಿಲ್ಲಿ? ಯಾವ್ದನ್ನ ಹೇಳ್ಬೇಕು? ಇಲ್ಲಿ ಬುಲಿಫಾರ್ಮ್ ಸೆಲ್ಸ್, ಈ ತರ ದೊಡ್ಡದಾಗಿರುವಂತ ಸೆಲ್ಸ್ ಅನ್ನ ನಾವೇನ್ ಹೇಳ್ತೀವಿ? ಬುಲಿಫಾರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ದಟ್ ಹೆಲ್ಪ್ ಇನ್ ಕರ್ಲಿಂಗ್ ಆಫ್ ಲೀಫ್ ವಿಚ್ ಆರ್ ಆಬ್ಸೆಂಟ್ ಇನ್ ಮೊನೊಕಾಟ್ ಲೀಫ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಯಾವುದು? ಎ ಸ್ಟೇಟ್ಮೆಂಟ್. ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇದಕ್ಕೆ? ಎಸ್, ಎ. ಸಿ, ನೋ, ಸಿ, ಇಟ್ಸ್ ಎ. ಓಕೆನಾ? ಎಸ್. So all this about important questions and regarding important concept which are very important for your board exam. ಈ ಚಾಪ್ಟರ್ ಏನಿದೆಯಲ್ಲ ಇದನ್ನ ನಿಮ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ, ತುಂಬಾ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್. 8 to 12 ಮಾರ್ಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರ್ ಇಂದ. ಹಾಗಾಗಿ ಈ ಚಾಪ್ಟರ್ನ ತುಂಬಾ ಫೋಕಸ್ಡ್ ಆಗಿ ಓದಿ. ಹಾಗಾಗಿ ಮಧ್ಯದಲ್ಲಿ ಇಂಟ್ರಪ್ಷನ್ ಆಯ್ತು, ಅಂಡ್ ವೆರಿ ಸಾರಿ ಫಾರ್ ದ್ಯಾಟ್. ಯಾರು ಅದನ್ನ ದಯವಿಟ್ಟು ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಮತ್ತೆ ಮುಂದೆ ಕಂಟಿನ್ಯೂ ಮಾಡಿ. ಯಾರು ಕೂಡ ವಿಡಿಯೋನ ಹಾಗೆ ನೋಡದೆ ಇರಬೇಡಿ, ಯಾಕಂದ್ರೆ ಈ ಚಾಪ್ಟರ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಇವತ್ತಿನವರೆಗೂ ಈ ತರ ಹೇಳಿಲ್ಲ ನಿಮ್ಗೆ. ಈ ವಿಡಿಯೋ ಅಥವಾ ಈ ಕ್ಲಾಸಸ್ನ ಯಾವುದು ಮಿಸ್ ಮಾಡ್ಕೊಳ್ಬೇಡಿ. ನೀಟ್ ಅಂಡ್ ಕ್ಲೀನ್ ಆಗಿ ಬರೀಲೇಬೇಕು. ಜೊತೆಗೆ ಬೋರ್ಡ್ ಎಕ್ಸಾಮ್ಗೆ ಈ ಚಾಪ್ಟರ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಎಸ್. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಅಟೆಂಟಿವ್ ಆಗಿ ಕೇಳ್ತಾ ಇದ್ದೀರಲ್ವಾ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.